ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಮಡಿ IAS and KS ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿ ಓದ್ತಿದ್ದೀರಾ ಅಂತ. ನೋಡಿ, ನಿನ್ನೆ ನಡೆದಂಥ KS ಈ 384 ಪೋಸ್ಟ್ ನಲ್ಲಿ ಈ ಒಂದು ಎಸ್ಸೆ ಪೇಪರ್ ಏನಿತ್ತು 2025 ನಡೆದಂಥ ಎಸ್ಸೆ ಪೇಪರ್ ಏನಿತ್ತು, ಈ ಒಂದು ಪೇಪರ್ ಕ್ವಶನ್ ಪೇಪರ್ನಲ್ಲಿ ಎರಡು ಸೆಗ್ಮೆಂಟ್ಸ್ ಇರ್ತವೆ. ಸೆಕ್ಷನ್ ಎ ಒಳಗಡೆ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ವಿಷಯಗಳನ್ನ ಕೇಳ್ತಾರೆ. ಸೆಕ್ಷನ್ ಬಿ ಒಳಗಡೆ ಸ್ಟೇಟ್ ರಿಲೇಟೆಡ್ ಇಶ್ಯೂಸ್ಗಳನ್ನು ಕೇಳ್ತಾರೆ. ಸೊ ಹಾಗೆ ನಿನ್ನೆ ನಾನು ಒಂದು ಎಸ್ಸೆ ಮಾಡಿದ್ದೀನಿ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ರಿಲೇಟೆಡ್ ಇರುವಂಥದ್ದು, ಫ್ರಮ್ ಸಿಲ್ವರ್ ಸ್ಕ್ರೀನ್ ಟು ಸ್ಟ್ರೀಮಿಂಗ್. ಓಕೆ, ಲೈವ್ ಸ್ಟ್ರೀಮಿಂಗ್ ಬಗ್ಗೆ, ಇಂಡಿಯನ್ ಸಿನಿಮಾ ಕಲ್ಚರ್ ಮತ್ತು ಸೆನ್ಸಾರ್ಶಿಪ್ ಹೇಗೆ ಬದಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆದಂಥ ಒಂದು ಎಸ್ಸೆನ ಮಾಡಿದ್ದೀನಿ ವಿತ್ ಎಕ್ಸಾಂಪಲ್. ಯಾರೋ ಆ ವಿಡಿಯೋನ ನೋಡಿಲ್ಲ, ನಿನ್ನೆ ವಿಡಿಯೋನ ನೋಡ್ರಿ. ಇವತ್ತು ಬೆಂಗಳೂರಿನ ಟ್ರಾಫಿಕ್ ಬಗ್ಗೆ ಒಂದು ಪ್ರಬಂಧ ಕೇಳಿದ್ದಾರೆ. ಇದು ರಾಜ್ಯದ ರಿಲೇಟೆಡ್ ಆದಂಥ ಒಂದು ಪ್ರಶ್ನೆ ಏನಿತ್ತು ಅಂದರೆ, ನೋಡಿ, ಬೆಂಗಳೂರಿನ ಸಂಚಾರ ಅದೊಂದು ಕೇವಲ ಸಮಸ್ಯೆ ಅಲ್ಲ, ಅದೊಂದು ಪರೀಕ್ಷೆ. ಓಕೆ, ಕೃತಕ ಬುದ್ಧಿಮತ್ತೆ ಮೂಲಕ ಮೂಲ ಸೌಕರ್ಯ ಮತ್ತು ನೀತಿ ಅನ್ವೇಷಣೆಗಳು ನಗರವನ್ನು ಸ್ಮಾರ್ಟ್ ಚಲನಶೀಲತೆಯ ಕೇಂದ್ರವನ್ನಾಗಿಸಬಲ್ಲವೇ ಅಂತ ನಿಮಗೆ ಪ್ರಶ್ನೆ ಇದೆ. ಓಕೆ, ಐ ವಿಲ್ ಟೆಲ್ ಇನ್ ಇಂಗ್ಲೀಷ್ ಆಲ್ಸೋ. ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ ಯಾರ್ಯಾರಿದ್ದೀರಿ, ಡೋಂಟ್ ವರಿ ಗೈಸ್. ನಿನ್ನೆ ನನಗೆ ಮೆಸೇಜ್ ಹಾಕಿದ್ರಿ, ಸರ್ ಇಂಗ್ಲೀಷ್ ಮೀಡಿಯಂ ಸ್ಲೈಡ್ಸ್ನ ಹಾಕಿ ಅಂತ ಹೇಳ್ಬಿಟ್ಟು. ಐ ಆಮ್ ಪುಟ್ಟಿಂಗ್ ಬೋತ್ ದೀಸ್ ಎಸ್ಸೇಸ್ ಇನ್ ಇಂಗ್ಲೀಷ್ ಮೀಡಿಯಂ ಎಸ್ಸೆ ಬುಕ್. ಓಕೆ, ಇಂಗ್ಲೀಷ್ ಮೀಡಿಯಂನಲ್ಲೂ ಕೂಡ ನಮ್ಮ ಎಸ್ಸೆ ಬುಕ್ ಏನು ಬರ್ತಾ ಇದೆ, ಅದರಲ್ಲಿ ಈ ಎರಡೂ ಎಸ್ಸೆಗಳನ್ನ ಇಂಗ್ಲೀಷ್ ಮೀಡಿಯಂನಲ್ಲಿ ಹಾಕಿದ್ದೀನಿ. ಡೋಂಟ್ ವರಿ ಅಬೌಟ್ ದ್ಯಾಟ್. ಬೆಂಗಳೂರ್ಸ್ ಟ್ರಾಫಿಕ್ ಈಸ್ ನಾಟ್ ಜಸ್ಟ್ ಅ ಪ್ರಾಬ್ಲಮ್, ಇಟ್ ಈಸ್ ಅ ಟೆಸ್ಟ್. Can artificial intelligence, infrastructure and policy innovations make the city a hub for smart mobility? Question mark. Okay, how this artificial intelligence is going to help and play important role to reduce the traffic problem in Bengaluru. Okay, ನಾನು ಕೃತಕ ಬುದ್ಧಿಮತ್ತೆ ಪ್ರಬಂಧವನ್ನು ನಮ್ಮ ಪ್ರಬಂಧ ಪುಸ್ತಕದಲ್ಲಿ ನೀಡಲಾಗಿದೆ ಫ್ರೆಂಡ್ಸ್. 50 ಪ್ರಬಂಧಗಳ ಪುಸ್ತಕ ಏನಿದೆಯೋ ಆಲ್ರೆಡಿ ಇದರೊಳಗೆ ಈ ಕೃತಕ ಬುದ್ಧಿಮತ್ತೆ ಎಸ್ಸೆ ನೀಡಲಾಗಿದೆ. ಅದರೊಳಗೆ ಆ ಕೃತಕ ಬುದ್ಧಿಮತ್ತೆ ಎಸ್ಸೆ ಒಳಗೆ ಈ ಒಂದು ಟ್ರಾಫಿಕ್ ಸಿಗ್ನಲ್ ಬಗ್ಗೆನೂ ಕೂಡ ಮೆನ್ಷನ್ ಮಾಡಿದ್ವಿ. ಕೇರಳದಲ್ಲಿ ಆಲ್ರೆಡಿ ಟ್ರಾಫಿಕ್ ಪೊಲೀಸರನ್ನು ಈ ಕೃತಕ ಬುದ್ಧಿಮತ್ತೆ ಉಪಯೋಗ ಮಾಡ್ತಾ ಇರೋದನ್ನು ಬರೆದಿದ್ದೀವಿ. ಆ್ಯಂಡ್ ಚಾಟ್ಬುಟ್, ಹೌ ಕರ್ನಾಟಕ ಪೊಲೀಸ್ ಈಸ್ ಯೂಸಿಂಗ್ ಚಾಟ್ಬುಟ್ ಅನ್ನೋದ್ರ ಬಗ್ಗೆ ಬರೆದಿದ್ದೀವಿ. ಆ ಒಂದು ವಿಷಯಗಳನ್ನು ಕೂಡ ನೀವು ಇದರೊಳಗೆ ಉಪಯೋಗ ಮಾಡಿಕೊಂಡು ಬರಿಬೋದು. ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಈ ಪುಸ್ತಕ ಅಪ್ಡೇಟ್ ಇರೋದ್ರಿಂದ, ನಿಮಗೆ ಎಲ್ಲ ವಿಷಯ ಕವರ್ ಮಾಡಿರೋದ್ರಿಂದ, ಅಫ್ಕೋರ್ಸ್ ದೀಸ್ ಆರ್ ಲೈಕ್ ಅನ್ಎಕ್ಸ್ಪೆಕ್ಟೆಡ್ ಎಸ್ಸೇಸ್ ಅಂತಲೇ ನಾವು ಕರಿಬೋದು. ಆ ಥರ ಕೇಳಿದ್ದಾರೆ, ಬಟ್ ಸ್ಟಿಲ್ ಮ್ಯಾನೇಜಬಲ್, ಬರಿಬೋದು. ನೋಡಿ, ಎಲ್ಲಾನು ಓದೇ ಬರಿತೀನಿ ಅಂತಲ್ಲ ಫ್ರೆಂಡ್ಸ್, ಅಬ್ಸರ್ವೇಷನ್ ಮೂಲಕನೂ ಕೂಡ ಬರಿಬೋದು. OTT ಪ್ಲ್ಯಾಟ್ಫಾರ್ಮ್ಸ್ ಅಂತೂ ನೀವು ಅಬ್ಸರ್ವೇಷನ್ ಮೇಲೇ ಬರಿಬೇಕಾಗಿತ್ತು. ಈವನ್ ಬೆಂಗಳೂರಿನಲ್ಲಿ ನೀವು ಯಾವತ್ತಾದರೂ ಒಂದಿನ ವಿಸಿಟ್ ಮಾಡಿದರೆ ಹೆಂಗೆ ಟ್ರಾಫಿಕ್ ಸಮಸ್ಯೆ ಇದೆ ಅನ್ನೋದು ನಿಮಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಈ ಪುಸ್ತಕ ನಿಮಗೆ ಮುಂಬರುವಂಥ PSI, ESI, ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ಗೆ ಮತ್ತು PSIಗೆ ತುಂಬಾ ಹೆಲ್ಪ್ ಆಗುತ್ತೆ. ಆ್ಯಂಡ್ 2025 ಎಲ್ಲನೂ ಕೂಡ ಅಪ್ಡೇಟ್ ಆದಂಥ ಒಂದು ಪುಸ್ತಕ ಇದು ಇದೆ. ಆ್ಯಂಡ್ ಯಾರ್ಯಾರು ಇನ್ನೂ ಪುಸ್ತಕವನ್ನು ತಗೊಂಡಿಲ್ಲ, ನಿಮ್ಮ ಒಂದು ಕಾಪಿನ ತಗೊಳ್ಳಿ. ಇಲ್ಲಿ ನನ್ನ ಫೋನ್ ನಂಬರ್ನ ನೀಡಲಾಗಿದೆ, 7892086178. ಈ ಒಂದು ನಂಬರ್ಗೆ ನಿಮ್ಮ ಪೂರ್ತಿ ವಿಳಾಸವನ್ನು ಕಳುಹಿಸಿದರೆ ಪೋಸ್ಟ್ ಮೂಲಕ ನಾವು ಪುಸ್ತಕವನ್ನು ಕಳಿಸ್ಕೊಡ್ತೇವೆ. ನೋಡಿ, 50 ಟಾಪಿಕ್ ಹೆಂಗಿದಾವೆ ಅಂದರೆ, ಒಳ ಮೀಸಲಾತಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಟಾಪಿಕ್ ಕೂಡ ಆಗಿತ್ತು ಫ್ರೆಂಡ್ಸ್. ಆ್ಯಂಡ್ ಹೊಸ ಶಿಕ್ಷಣ ನೀತಿ ಅಷ್ಟೇ ಅಲ್ಲ, ತ್ರಿಭಾಷಾ ಸೂತ್ರ ದೇಶಕ್ಕೆ ಹೆಂಗೆ ಪೂರಕ ಆಗಿದೆ, ಡಿಜಿಟಲ್ ಅರೆಸ್ಟ್, ಡಾಲರ್ ಎದುರು ರೂಪಾಯಿ ಮೌಲ್ಯ ಕಡಿಮೆ ಆಗ್ತಾ ಇರೋದು, ಇಲ್ಲಿ ನ್ಯಾಷನಲ್ ಇಂಟರ್ನ್ಯಾಷನಲ್ ಎಕನಾಮಿಕ್ಸ್, ಸೋಷಿಯಲ್ ಆ್ಯಂಡ್ ಕರೆಂಟ್ ಅಫೇರ್ಸ್, ವಾಟ್ ನಾಟ್ ಗೈಸ್, ಟೆಕ್ನಾಲಜಿ, ಎಲ್ಲ ತರಹದ ಪ್ರಬಂಧಗಳನ್ನು ಕೂಡ ಇದರೊಳಗೆ ಕವರ್ ಮಾಡಿದೆ. ಓಕೆ, ಪ್ರಜಾಪ್ರಭುತ್ವದಲ್ಲಿ ಸಾಮಾಜಿಕ ಮಾಧ್ಯಮ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವೆ ಅಧಿಕಾರ ಸಮತೋಲನದಲ್ಲಿ ರಾಜ್ಯಪಾಲರ ಪಾತ್ರ, ಭಾರತದಲ್ಲಿ ನದಿ ಜೋಡಣೆ ಯೋಜನೆ ಆಗಿರ್ಬೋದು, ಆಮೇಲೆ 2026ರಲ್ಲಿ ಕ್ಷೇತ್ರಗಳ ಮರು ವಿಂಗಡಣೆ ಬಗ್ಗೆ ಆಗಿರ್ಬೋದು. ಓಕೆ, ಸೊ ಎಲ್ಲ ವಿಷಯಗಳನ್ನು ಅಪ್ಡೇಟ್ ಮಾಡಲಾಗಿದೆ. ಪಶ್ಚಿಮ ಘಟ್ಟಗಳ ಮಹತ್ವ, ನಕ್ಸಲಿಸಮ್ ಇನ್ನೂ ಆದರೂ ನ್ಯೂಸ್ ಒಳಗಿದೆ, ಟೆರರಿಸಮ್, ನಕ್ಸಲಿಸಮ್, ಭಾರತಕ್ಕೆ ಯಾಕೆ ವಿಶ್ವಸಂಸ್ಥೆಯಲ್ಲಿ ಕಾಯಂ ಸ್ಥಾನಮಾನ ಸಿಗಬೇಕು, ಯಾಕೆ ಭಾರತಕ್ಕೆ ಒಲಿಂಪಿಕ್ ಪದಕಗಳು ದೊರೆಯುತ್ತಿಲ್ಲ ಅನ್ನೋದಾಗಿರ್ಬೋದು. ಹೀಗೆ
ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ ಏನಿದಾವೆ. ಆ್ಯಂಡ್ ಈ ಒಂದು ಟಾಪಿಕ್ಸ್ಗಳನ್ನು ಓದ್ಕೊಂಡಿದ್ರೂ ಕೂಡ ಸಿನಿಮಾ ಬಗ್ಗೆನೂ ಕೂಡ ಬಂದಿದೆ, ಇಲ್ಲಿ ಕೃತಕ ಬುದ್ಧಿಮತ್ತೆ ಬಗ್ಗೆನೂ ಕೂಡ ಇದೆ. ಡೈರೆಕ್ಟಾಗಿ ಕ್ವಶನ್ ಬಂದಿಲ್ಲ, ಬಟ್ ಇಂಡೈರೆಕ್ಟಾಗಿ ನೀವು ಈ ಸೋರ್ಸ್ನ ಯೂಸ್ ಮಾಡಿ ಡೆಫಿನೆಟ್ಲಿ ಎಕ್ಸಾಮ್ನ ಅಟೆಂಡ್ ಮಾಡ್ಬೋದಿತ್ತು ಫ್ರೆಂಡ್ಸ್. ಓಕೆ, ನೋಡಿ ಕನ್ನಮಡಿ ಇನ್ಸ್ಟಿಟ್ಯೂಟ್ ಅಂತ ನೀವು ಗೂಗಲ್ ಪ್ಲೇಸ್ಟೋರಲ್ಲಿ ಹೊಡೆದ್ರೆ, ಓಕೆ, ಗೂಗಲ್ ಪ್ಲೇಸ್ಟೋರಲ್ಲಿ ಹೊಡೆದ್ರೆ ನಿಮಗೆ ಈ ಒಂದು ಆ್ಯಪ್ ಸಿಗುತ್ತೆ. ಓಕೆ, ಕನ್ನಮಡಿ ಇನ್ಸ್ಟಿಟ್ಯೂಟ್ ಅಂತ ಆ್ಯಪ್ ಸಿಗುತ್ತೆ. ಈ ಒಂದು ಆ್ಯಪ್ನಲ್ಲಿ ಇದೇ ತಿಂಗಳು, ಓಕೆ, ಮೇ 25th ಆಫ್ ಮೇಯಿಂದ ಈ ಒಂದು PSI ಎಸ್ಸೆ ಕೋರ್ಸ್, ಎಸ್ಸೆ ಟ್ರಾನ್ಸ್ಲೇಷನ್ ಪ್ರಿಸೈಸ್ ರೈಟಿಂಗ್ ಕೋರ್ಸ್ಗಳು ಪ್ರಾರಂಭ ಆಗ್ತಿದೆ. ಆ್ಯಂಡ್ ಯಾರ್ಯಾರೆಲ್ಲ ಇಂಟ್ರೆಸ್ಟೆಡ್ ಇರೋರಿದ್ರಿ ಜಾಯಿನ್ ಆಗ್ಬೋದು. ಆಲ್ರೆಡಿ ನಾನು ಕೋರ್ಸ್ ಕ್ರಿಯೇಟ್ ಮಾಡಿದ್ದೀನಿ. PSI 3rd ಬ್ಯಾಚ್ ಅಂತ ಏನಿದೆ ಅದಕ್ಕೆ ಜಾಯಿನ್ ಆಗಬೇಕು ಫ್ರೆಂಡ್ಸ್. ನಿಮಗೆ ಈ ಒಂದು ಬ್ಯಾಚ್ನಲ್ಲಿ ಎಸ್ಸೆ ಹೇಳ್ಕೊಡುತ್ತೆ, ಟ್ರಾನ್ಸ್ಲೇಷನ್ ಹೇಳ್ಕೊಡುತ್ತೆ, ಪ್ರಿಸೈಸ್ ಕೂಡ ಹೇಳ್ಕೊಡುತ್ತೆ. ಹಾಗೆಯೇ 25th ಆಫ್ ಮೇ ಆಫ್ಲೈನ್ ಕ್ಲಾಸಸ್ ಕೂಡ ಪ್ರಾರಂಭ ಆಗ್ತಾ ಇದೆ. ಓಕೆ, ಆಫ್ಲೈನ್ PSI ಕ್ಲಾಸ್ ಕೂಡ ಪ್ರಾರಂಭ ಆಗ್ತಾ ಇದೆ. ಆ್ಯಂಡ್ ಇದಕ್ಕೆ ಯಾರು ಜಾಯಿನ್ ಆಗೋರಿದ್ದೀರಿ, ಯಾರ್ಯಾರೆಲ್ಲ ಧಾರವಾಡದಾಗಿದ್ದೀರಿ, ಆದಷ್ಟು ಬೇಗ ಬಂದು ಅಡ್ಮಿಷನ್ ಮಾಡಿರಿ. ಆ್ಯಂಡ್ ಅಡ್ಮಿಷನ್ ಮಾಡೋಕ್ಕೆ 50 ಜನರಿಗೆ ಮಾತ್ರ ಅವಕಾಶ ಇರುತ್ತೆ. ಆ್ಯಂಡ್ ಆದಷ್ಟು ಬೇಗ ನೀವು ಇದರ ಉಪಯೋಗವನ್ನು ತಗೊಳ್ರಿ. ಆ್ಯಂಡ್ ಆಲ್ರೆಡಿ ನಿನ್ನೆ ಹೇಳಿದ್ದಾರೆ CM 2 ತಿಂಗಳೊಳಗೆ, ಓಕೆ, 2 ತಿಂಗಳೊಳಗೆ ನಾವು ಒಳ ಮೀಸಲಾತಿನ ಮುಗಿಸ್ತೀವಿ ಅಂತ. ಸೊ ಸ್ಪೀಡ್ ಅಪ್, ಗೆಟ್ ಅಪ್ ಆ್ಯಂಡ್ ಸ್ಪೀಡ್ ಅಪ್ ಯುವರ್ ಪ್ರಿಪ್ರೇಷನ್ ಗೈಸ್. ಓಕೆ, ಎಲ್ಲರೂ ಯಾರ್ಯಾರೆಲ್ಲ ಇನ್ನೂ ದೂರ ಹೋಗುತ್ತೆ, ಅದು ಆಗುತ್ತೆ, ಇದು ಆಗುತ್ತೆ ಅಂತ ಇದ್ದೀರಿ, ಇಟ್ಸ್ ಟೈಮ್ ಟು ಗೆಟ್ ಅಪ್ ಗೈಸ್. ಓಕೆ, 2 ತಿಂಗಳಂದಲ್ಲಿ 3 ತಿಂಗಳು ಆಗ್ಬೋದು, ಆದರೆ ನೀವು ಪ್ರಿಪ್ರೇಷನಲ್ಲಿ ಮುಂದುವರಿರಿ. ನೋಡ್ರಿ, ಹಿಂಗೆಲ್ಲ ಎಸ್ಸೆ ಬಂದಾಗ ಏನು ಬರೀತೀರಾ ನೀವು? ಓಕೆ, ಈಗಿಂದನೇ ಒಂದು ಐಡಿಯಾ ಇಟ್ಕೊಂಡ್ರೆ, ಈಗಿನಿಂದನೇ ಬರಿತಾ ಇದ್ದರೆ, ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ, ಮೆನಿ ಪೀಪಲ್ ಆರ್ ಡೂಯಿಂಗ್ ಇಟ್. ಓಕೆ, ನಮ್ಮ ಕಡೆ ಪ್ರತಿ ವಾರನೂ ಎಕ್ಸಾಮ್ ಬರೀಲಿಕ್ಕೆ ಬರ್ತಾರೆ ಹುಡುಗರು, ಬಹಳಷ್ಟು ಜನ ಮಾಡ್ತಿದ್ದಾರೆ, ಪ್ರಿಪ್ರೇಷನ್ ಮಾಡ್ತಿದ್ದಾರೆ. ಏನು ಮಾಡೋಕ್ಕಾಗುತ್ತೆ, ಸ್ವಲ್ಪ ಲೇಟ್ ಆಗ್ಬೋದು, ಆದರೆ ನೀವು ಕೂಡ ಪ್ರಿಪೇರ್ ಮಾಡಿರಿ. ಹೆಂಗೆ ಈ ಪ್ರಬಂಧವನ್ನು ಪ್ರಾರಂಭ ಮಾಡ್ಬೋದು? ನಿಮಗೆಲ್ಲ ಗೊತ್ತಿದೆ, ಬೆಂಗಳೂರು ಈಸ್ ಕಾಲ್ಡ್ ಸಿಲಿಕಾನ್ ಸಿಟಿ, ಗಾರ್ಡನ್ ಸಿಟಿ ಆ್ಯಂಡ್ ಸೋ ಮೆನಿ ಅದರ್ ನೇಮ್ಸ್. ಗಾರ್ಡನ್ ಸಿಟಿ ಅಂತ ಇದ್ದಿದ್ದು ಹೋಗಿ ಇವತ್ತು ಟ್ರಾಪಿಕ್ ಸಿಟಿ ಆಗಿ ಕನ್ವರ್ಟ್ ಆಗಲಿಕ್ಕೆ ಮೂಲ ಕಾರಣನೇ ಜನಸಂಖ್ಯೆ ಗೈಸ್. ಓಕೆ, ಜನಸಂಖ್ಯೆ ಹೆಚ್ಚಳದಿಂದಾಗಿ ಈ ಟ್ರಾಫಿಕ್ ಸಮಸ್ಯೆ ಬೆಂಗಳೂರಿನಲ್ಲಿ ಹೆಚ್ಚಾಗ್ತಾ ಇದೆ. ಓಕೆ, ಕೃತಕ ಬುದ್ಧಿಮತ್ತೆಯನ್ನು ಎಲ್ಲೆಲ್ಲಿ ಉಪಯೋಗ ಮಾಡ್ಕೋಬೇಕು, ಆಲ್ರೆಡಿ ಎಲ್ಲೆಲ್ಲಿ ಉಪಯೋಗ ಮಾಡಿದ್ದಾರೆ. ಬೃಹತ್ ಬೆಂಗಳೂರು ಬಿಲ್, ರೀಸೆಂಟ್ಲಿ ಬಿಲ್ ಬಂದಿದ್ದರಲ್ಲಿ ಹೆಂಗೆ ತಂತ್ರಜ್ಞಾನವನ್ನು ಇನ್ಕಲ್ಕೇಟ್ ಮಾಡಿದ್ದಾರೆ ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ. ಭಾರತದ IT ರಾಜಧಾನಿಯಾಗಿರುವಂತಹ ಬೆಂಗಳೂರು ಸಾಂಸ್ಕೃತಿಕ, ಆರ್ಥಿಕ ಮತ್ತು ತಾಂತ್ರಿಕ ದೃಷ್ಟಿಯಿಂದ ಅತ್ಯಂತ ಮಹತ್ವವನ್ನು ಹೊಂದಿದೆ. ಅಷ್ಟೇ ಅಲ್ಲ, ಇವತ್ತು ಟ್ರಾಫಿಕ್ನಿಂದಾಗಿ ಕೂಡ ಇದು ಹೆಸರುವಾಸಿಯಾಗಿದೆ. ಬೆಂಗಳೂರು ಡೆಫಿನೆಟ್ಲಿ ಕಾರ್ ನಗರ ಕೂಡ ಆಗಿದೆ. ಇಲ್ಲಿ ಯಾವುದೇ ವೈಯಕ್ತಿಕ ಅಥವಾ ಬಿಸ್ನೆಸ್ ಪ್ರಯೋಜನಗಳು ಮಾತ್ರವಲ್ಲದೆ ನಗರದಲ್ಲಿ ಭಾರೀ ಟ್ರಾಫಿಕ್ ಸಮಸ್ಯೆ ಕೂಡ ಇವತ್ತು ನಿರ್ಮಾಣವಾಗ್ತಾ ಇದೆ. ಇದ್ರ ಸಂಬಂಧ ಫೇಮಸ್ ಆಗ್ತಾ ಇದೆ ಗೈಸ್. ಸಾಂಸ್ಕೃತಿಕ ಆ್ಯಂಡ್ ಟೆಕ್ನಾಲಜಿ, ಆಮೇಲೆ ಬೇರೆ ಬೇರೆ ಯಾವುದ್ಯಾವುದು ಕಾರಣಕ್ಕೆ ಅಂತಾರಾಷ್ಟ್ರೀಯ ನಗರವಾಗಿ ಫೇಮಸ್ ಆಗೈತಿ, ಹಾಗೇನೆ ಟ್ರಾಫಿಕ್ ಸಮಸ್ಯೆಯಿಂದನೂ ಕೂಡ ಇದು ಫೇಮಸ್ ಆಗ್ತಾ ಇದೆ. ಇದು ಒಂದು ದೊಡ್ಡ ಸಮಸ್ಯೆಯಾಗಿ ಉದ್ಭವಿಸಿದ್ದು, ಪ್ರತಿದಿನವೂ ಕೂಡ ಕಾರು ಪ್ರಯಾಣಿಕರು ಅನೇಕ ಗಂಟೆಗಳ ಕಾಲ ಟ್ರಾಫಿಕ್ ಜಾಮ್ನಲ್ಲಿ ಕಳೆದು ಹೋಗುತ್ತಿದ್ದಾರೆ. ಹೀಗಾಗಿ ರಸ್ತೆಗಳಲ್ಲಿ ಸಂಭವಿಸುವ ದಟ್ಟ ಜಾಮ್ ಆಗಿರಬಹುದು, ಬೆಂಗಳೂರಲ್ಲಿ 2-3 ತಾಸು ಒಂದೇ ಕಡೆ ನೋ ಮೂಮೆಂಟ್ ಎಟ್ ಆಲ್, ಹಂಗಾಗುವಂಥ ಪರಿಸ್ಥಿತಿ ಬಂದಿದೆ ಫ್ರೆಂಡ್ಸ್. ಕಾರ್ಬನ್ ಉಗುಳುವುದಾಗಿರ್ಬೋದು. ಓಕೆ, ಕಾರ್ಬನ್ ಉಗುಳುವುದು, ಹೆಚ್ಚಿಗೆ ವೆಹಿಕಲ್ಗಳನ್ನು ಸ್ಟಾಪ್ ಮಾಡಿ ಅವುಗಳನ್ನು ಸ್ಟಾರ್ಟ್ ಮಾಡಿ ಇಟ್ಟಿರೋದ್ರಿಂದ ಈ ಸಮಸ್ಯೆ ಆಗ್ತಾ ಇದೆ. ಪರಿಸರ ಸೇರಿದಂತೆ ಅನೇಕ ಸಮಸ್ಯೆಗಳನ್ನು ಹುಟ್ಟಿಸುತ್ತಿದೆ. ಪರಿಸರಕ್ಕೂ ಕೂಡ ಇದರಿಂದ ಹಾರ್ಮ್ ಆಗ್ತಾ ಇದೆ. ಆದರೆ ಈ ಟ್ರಾಫಿಕ್ ಸಮಸ್ಯೆಗಳನ್ನು ನಾವು ಕೇವಲ ಸಮಸ್ಯೆಗಳೆಂದೇ, ಓಕೆ, ಸಮಸ್ಯೆ ಎಂದುಕೊಳ್ಳದೆ ಅದನ್ನು ನಮ್ಮ ನಗರವನ್ನು ಪರಿವರ್ತನೆಗೆ, ಇಂಪಾರ್ಟೆಂಟಾ, ಇದು ನಮ್ಮ ನಗರ ಪರಿವರ್ತನೆಗೆ ಒಂದು ಅವಕಾಶ ಅಥವಾ ಒಂದು ಪರೀಕ್ಷೆ ಅಂತ ತಿಳಿದುಕೊಂಡ್ರೆ ಡೆಫಿನೆಟ್ಲಿ ನಾವು ಬೆಂಗಳೂರನ್ನು ಆ ಟ್ರಾಫಿಕ್ ಸಮಸ್ಯೆಯಿಂದ ಹೊರಗೆ ತರಬಹುದು. ಹಾಗೇನೆ ಪರಿಗಣಿಸಬೇಕು. ಓಕೆ, ನೀವು ಹೀಗೆ ಬರೀಬೇಕು. ನೆಕ್ಸ್ಟ್ ಇಲ್ಲಿ ಕೃತಕ ಬುದ್ಧಿಮತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಇಂಟರ್ನೆಟ್ ಆಫ್ ಥಿಂಗ್ಸ್. ಓಕೆ, ಇಂಟರ್ನೆಟ್ ಆಫ್ ಥಿಂಗ್ಸ್ ನೋಡಿ, ಮನುಷ್ಯ ತನ್ನ ಬುದ್ಧಿಮತ್ತೆಯಿಂದಾಗಿ 2 ಲೈಟ್ನ ಕ್ರಿಯೇಟ್ ಮಾಡಿದ್ದಾರೆ. ಒಂದು ಗ್ರೀನ್ ಲೈಟ್, ಇನ್ನೊಂದು ರೆಡ್ ಲೈಟ್. ಹೌದು, ಟ್ರಾಫಿಕಲ್ಲಿ. ಸೊ ನಾರ್ಮಲಿ ಏನಾಗುತ್ತೆ, 2 ಸಿಗ್ನಲ್ ಇರ್ತವೆ, ಲೆಫ್ಟ್ ಸೈಡ್ ಒಂದು, ರೈಟ್ ಸೈಡ್ ಒಂದು. ನಾರ್ಮಲಿ ಏನಾಗುತ್ತೆ, ಈ ಸೈಡ್ ಯಾರೂ ಹೋಗೋರು ಇರೋದಿಲ್ಲ. ಓಕೆ,
ಯಾರೂ ಹೋಗೋರು ಇರೋದಿಲ್ಲ, ಆದರೂ ರೆಡ್ ಲೈಟ್ ಬಿದ್ದಿರುತ್ತೆ. ಆದರೆ ಈ ಸೈಡ್ 1 ಕಿಲೋಮೀಟರ್ವರೆಗೂ ಟ್ರಾಫಿಕ್ ಆಗಿರುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ಮನುಷ್ಯ ಈ ಟ್ರಾಫಿಕ್ ವ್ಯವಸ್ಥೆಯನ್ನು ಅವಾಯ್ಡ್ ಮಾಡಲಿಕ್ಕೆ ಏನು ಮಾಡಿದ್ದಾರೆ, ಈ ಒಂದು ಟ್ರಾಫಿಕ್ ವ್ಯವಸ್ಥೆ ಒಂದು ಸರ್ತಿ ಈ ಕಡೆಯವ್ರು ಹೋಗಬೇಕು, ಇನ್ನೊಂದು ಕಡೆ ಈ ಕಡೆ ಹೋಗಬೇಕು, ಹಂಗೆ ಮಾಡಿದಾರಾ. ಆದರೆ ಕೃತಕ ಬುದ್ಧಿಮತ್ತೆಯಿಂದ ಏನು ಬದಲಾವಣೆ ತರಬಹುದು ಅಂದರೆ, ನೋಡಿ ಇಲ್ಲಿ ಗೊತ್ತಾಯಿತು ಈ ಕಡೆ ಯಾರೂ ಹೋಗ್ಲಿಕ್ಕಿಲ್ಲ, ರೆಡ್ ಸಿಗ್ನಲ್ ಬಿದ್ದಿದೆ ಅಂತ ಹೇಳ್ಬಿಟ್ಟು. ಓಕೆ, ಸೊ ಈ ಸರ್ತಿ ಈ ಕಡೆ ಯಾರೂ ಹೋಗೋರಿಲ್ಲ ಅಂತ ಗೊತ್ತಾದಾಗ ಇದನ್ನು ಕಂಪ್ಲೀಟಾಗಿ ಬಂದ್ ಮಾಡಿ ಈ ಕಡೆ ಜನ ಅಡ್ಡಾಡೋ ಹಾಗೆ, ಅಂದರೆ ಈ ಕಡೆ ಇಮಿಡಿಯೇಟ್ಲಿ ಜನ ಹೋಗೋ ಹಾಗೆ ಮಾಡುವಂಥ ಒಂದು ವ್ಯವಸ್ಥೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಈಗ ಕರಿತೀವಿ. ಫಾರ್ ಎಕ್ಸಾಂಪಲ್, ಒಬ್ಬ ರೈತ ಮನೆಯಲ್ಲೇ ಕೂತ್ಕೊಂಡು ತಮ್ಮ ಹೊಲದಲ್ಲಿರುವಂಥ ಬೋರ್ವೆಲ್ ಬಟನ್ನ ಆನ್ ಮಾಡೋದು, ಆಫ್ ಮಾಡೋದು, ಇಂಟರ್ನೆಟ್ ಆಫ್ ಥಿಂಗ್ಸ್. ಓಕೆ, ಆಟೋಮೆಟಿಕ್ಲಿ ಯಾರೂ ಹೋಗೋರಿಲ್ಲ ಅಂದರೆ ಟ್ರಾಫಿಕ್ ಸಿಗ್ನಲ್ ಚೇಂಜ್ ಆಗೋದು, ಇದು ಇಂಟರ್ನೆಟ್ ಆಫ್ ಥಿಂಗ್ಸ್ ಇಂದ ಸಾಧ್ಯ ಫ್ರೆಂಡ್ಸ್. ಎಲೆಕ್ಟ್ರಿಕ್ ವೆಹಿಕಲ್ಸ್ ನೋಡಿ, ಇವತ್ತು EV ವೆಹಿಕಲ್ಸ್ ಹೆಚ್ಚಿಗೆ ಆಗ್ತಿದ್ದಾವೆ. ಆ್ಯಂಡ್ ನಮ್ಮ ನಗರಗಳ ಸೇವ್ ಮಾಡಲಿಕ್ಕೆ, ಮತ್ತು ಎನ್ವೈರ್ಮೆಂಟ್ನ ಸೇವ್ ಮಾಡಲಿಕ್ಕೆ, ಮತ್ತು ಪೊಲ್ಯೂಷನ್ನ ಕಡಿಮೆ ಮಾಡಲಿಕ್ಕೆ, ಆಮೇಲೆ ಆಕ್ಸಿಡೆಂಟ್ಗಳನ್ನು ಕಡಿಮೆ ಮಾಡಲಿಕ್ಕೆ ಅವಶ್ಯಕತೆ ಇದ್ದಾವೆ. ಸಮಗ್ರ ಸಾರಿಗೆ ವ್ಯವಸ್ಥೆ. ಓಕೆ, ಸಮಗ್ರ ಸಾರಿಗೆ ವ್ಯವಸ್ಥೆ. ಫಾರ್ ಎಕ್ಸಾಂಪಲ್, ಎಲ್ಲರೂ ಕೂಡ ತಮ್ಮದೇ ಸಪ್ರೇಟ್ ವೆಹಿಕಲ್ನ ಹೊಂದೋ ಬದಲಿ ಪಬ್ಲಿಕ್ ವೆಹಿಕಲ್ಸ್ಗಳನ್ನು ಹೊಂದೋದು. ಫಾರ್ ಎಕ್ಸಾಂಪಲ್, ಕರ್ನಾಟಕ ಹೈಕೋರ್ಟ್ನಲ್ಲಿ ಕೆಲಸ ಮಾಡ್ತಾ ಇರುವಂಥ ಲಾಯರ್ಗಳು ಅಥವಾ ಜಡ್ಜಸ್ಗಳು ತಮ್ಮದೇ ಆದಂಥ ಸಪ್ರೇಟ್ ವೆಹಿಕಲ್ನ ತರೋ ಬದಲಿ ಎಲ್ಲರೂ ಸೇರಿ ಒಂದೇ ವೆಹಿಕಲ್ನಲ್ಲಿ ಸರ್ಕಾರಿ ಒಂದು ಕಚೇರಿಗಳಿಗೆ ಹೋಗೋದು. ಫಾರ್ ಎಕ್ಸಾಂಪಲ್, ಡೆಲ್ಲಿ ಒಳಗೆ ಆಡ್ ಇವನ್ ಅಂತ ಇಂಪ್ಲಿಮೆಂಟ್ ಮಾಡಿದಾರಲ್ವ, ಸೊ ಒಂದು ಎನ್ವೈರ್ಮೆಂಟ್ಗೂ ಒಳ್ಳೆಯದು, ಎರಡನೇದು ಈವನ್ ಈ ಒಂದು ಟ್ರಾಫಿಕ್ ಸಮಸ್ಯೆನೂ ಕೂಡ ಅವಾಯ್ಡ್ ಮಾಡ್ಬೋದು. ಮೆಟ್ರೋದಂಥ ವ್ಯವಸ್ಥೆ ಬೆಂಗಳೂರಿನಲ್ಲಿರೋದು. ಓಕೆ, ಇವೆಲ್ಲವೂ ಕೂಡ ಒಂದು ಸ್ಮಾರ್ಟ್ ಮೊಬಿಲಿಟಿ ಹಬ್ಗಳನ್ನಾಗಿ ಪರಿವರ್ತಿಸಲಿಕ್ಕೆ ಸಾಧ್ಯವಿದೆ. ಇವುಗಳನ್ನೆಲ್ಲ ಅಳವಡಿಸಿಕೊಂಡ್ರೆ ಒಂದು ಬೆಂಗಳೂರನ್ನು ಒಂದು ಸ್ಮಾರ್ಟ್ ಮೊಬಿಲಿಟಿ ಹಬ್ ಆಗಿ ಪರಿವರ್ತಿಸಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ತಂತ್ರಜ್ಞಾನ ಮತ್ತು ಮೂಲ ಸೌಕರ್ಯಗಳನ್ನು ಸಮಗ್ರವಾಗಿ ಬಳಸಿಕೊಂಡು ಪ್ರಯಾಣವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಹಾಗೂ ಸುಲಭವಾಗಿ ಮತ್ತು ಪರಿಸರ ಸ್ನೇಹಿಯಾಗಿ, ನೋಡಿ ಆಲ್ರೆಡಿ ಗಾರ್ಡನ್ ಸಿಟಿ ಪರಿಸರ ಸ್ನೇಹಿ ಏನೂ ಇದೆ, ಆದರೆ ಈ ಟ್ರಾಫಿಕ್ಕಿಂದ ಬಹಳಷ್ಟು ಜನರಿಗೆ ಸಮಸ್ಯೆ ಆಗ್ತಾ ಇದೆ. ಓಕೆ, ಯು ಕ್ಯಾನ್ ಅಪ್ರೋಚ್ ಲೈಕ್ ದಿಸ್. ಪರಿಸರ ಸ್ನೇಹಿಯಾಗಿ ನಿರ್ವಹಿಸುವ ನಗರವಾಣಿ ಅವಶ್ಯಕತೆ ಇದೆ. ಓಕೆ, ಈ ಒಂದು ಪ್ರಬಂಧದಲ್ಲಿ ಕೃತಕ ಬುದ್ಧಿಮತ್ತೆ, ಸಾರಿಗೆ ವ್ಯವಸ್ಥೆ, ಎಲೆಕ್ಟ್ರಿಕ್ ವಾಹನಗಳು ಪ್ರೋತ್ಸಾಹ ಮತ್ತು ಸುಧಾರಿತ ನಗರ ಯೋಜನೆ ಮತ್ತಿತರ ಮಾದರಿಗಳನ್ನು ನಾನು ವಿವರಿಸಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ಬೆಂಗಳೂರನ್ನು ಹೇಗೆ ಸ್ಮಾರ್ಟ್ ಮೊಬಿಲಿಟಿ ಹಬ್ ಅನ್ನಾಗಿ ಪರಿವರ್ತಿಸಲು ಸಾಧ್ಯ ಎಂಬುದನ್ನು 360 ಆ್ಯಂಗಲಲ್ಲಿ ನಾನು ನಿಮಗೆ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಫ್ರೆಂಡ್ಸ್. ಓಕೆ, ಬೆಂಗಳೂರು ಭಾರತದ ಟೆಕ್ ನಗರಿ ಎಂದೇ ಪ್ರಸಿದ್ಧವಾಗಿದೆ. ಮಹಾನಗರ ಆಗಿದೆ, ಆದರೆ ಮಹಾನಗರ ಇಂದು ತೀವ್ರ ಸಂಚಾರಿ ದಟ್ಟಣೆ ಮತ್ತು ದೀರ್ಘ ವಾಹನ ಸಾಲುಗಳ ಸಮಯ ನಷ್ಟ ಮತ್ತು ಜನರ ಆತಂಕಕ್ಕೂ ಕೂಡ ಇದು ಹೆಸರುವಾಸಿಯಾಗಿದೆ. ದಿನನಿತ್ಯ ಲಕ್ಷಾಂತರ ಜನ ಕೆಲಸ, ವಿದ್ಯಾಭ್ಯಾಸ ಮತ್ತು ಇತರೆ ಅವಶ್ಯಕತೆಗಳಿಗಾಗಿ ರಸ್ತೆಗಳಲ್ಲಿ ಓಡಾಡ್ತಾರೆ ಆ್ಯಂಡ್ ಬೇರೆ ಬೇರೆ ಊರುಗಳಿಂದ ಬೆಂಗಳೂರಿಗೆ ಬರ್ತಾರೆ. ಆದರೆ ಈ ಓಡಾಟವು ಸುಗಮವಾಗದೇ ಇದ್ದರೆ ಅದು ನಗರದ ಆರ್ಥಿಕತೆ, ಪರಿಸರ ಮತ್ತು ಜನರ ಜೀವನ ಮಟ್ಟದ ಮೇಲೂ ಕೂಡ ಪರಿಣಾಮ ಬೀರ್ತದೆ. ಇವನ್ ಜನರ ಜೀವನ ಮಟ್ಟದ ಮೇಲೂ ಪರಿಣಾಮ ಬೀರ್ತದೆ. ಈಗಿನ ಶಾಶ್ವತ ಪರಿಹಾರವೆಂದರೆ ಕೇವಲ ರಸ್ತೆಗಳನ್ನು ವಿಸ್ತರಣೆ ಮಾಡೋದಲ್ಲ. ನೋಡಿ, ಇದು ಇಂಪಾರ್ಟೆಂಟ್. ಎಷ್ಟಂತ ವಿಸ್ತರಣೆ ಮಾಡ್ತೀರಿ? ಆಲ್ರೆಡಿ ವಿಸ್ತರಣೆ ಮಾಡಿದ್ದಾರೆ. ರಸ್ತೆಗಳನ್ನು ವಿಸ್ತರಣೆ ಮಾಡುವುದಷ್ಟೇ ಅಲ್ಲ, ಬದಲಿಗೆ ಬೌದ್ಧಿಕ ತಂತ್ರಜ್ಞಾನಗಳನ್ನು ಒಳಗೊಂಡ ದಕ್ಷ ಸಾರಿಗೆ ಯೋಜನೆಯನ್ನು ರೂಪಿಸುವುದು. ಡೆಫಿನೆಟ್ಲಿ ಇವತ್ತು ನಾವು ದಕ್ಷ ಸಾರಿಗೆ ಯೋಜನೆಯನ್ನು ರೂಪಿಸುವ ಅವಶ್ಯಕತೆ ಇದೆ. ಆರ್ಥಿಕವಾಗಿ ಪ್ರಾಬಲ್ಯ ಹೊಂದಿದ ತಂತ್ರಜ್ಞಾನದ ಪೂರೈಕೆ ಕೇಂದ್ರವಾಗಿರುವ ಬೆಂಗಳೂರಿಗೆ ಆಧುನಿಕ ಸಾರಿಗೆ ದಿಕ್ಕುಗಳಲ್ಲಿ ಮುನ್ನಡೆಯಬೇಕಾದ ಅಗತ್ಯ ಕೂಡ ಇವತ್ತು ಇದೆ. ಸೊ ಫಾರಿನರ್ಸ್ ಬರಬೇಕಾದ್ರೆ, ಇನ್ವೆಸ್ಟರ್ಸ್ ಬರಬೇಕಾದ್ರೆ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಗಳು ಬರಬೇಕಾದ್ರೆ ಇದನ್ನೆಲ್ಲನೂ ಕೂಡ ವಿಚಾರ ಮಾಡ್ತಾರೆ ಫ್ರೆಂಡ್ಸ್. ಕೃತಕ ಬುದ್ಧಿಮತ್ತೆ, ಸಂವಹನ ತಂತ್ರಜ್ಞಾನ, ಹೈಬ್ರಿಡ್ ವಾಹನಗಳು
ಬೈಸಿಕಲ್ ಸೇರ್ ನೋಡಿ, ಜಗತ್ತಿನ ಕೆಲವು ನಗರಗಳಲ್ಲಿ ಆಲ್ರೆಡಿ ಓನ್ಲಿ ಬೈಸಿಕಲ್ಸ್ನ ತೆಗೆದುಕೊಂಡು ಅಡ್ಡಾಡ್ಬೋದು. ಒಂದು ಕಡೆಯಿಂದ ತಗೊಳ್ಳೋದು, ಇನ್ನೊಂದು ಕಡೆ ಬಿಟ್ಟು ಹೋಗೋದು. ಫಾರ್ ಎಕ್ಸಾಂಪಲ್ ಮೈಸೂರಿನಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಸೊ ಇಟ್ಸ್ ಡೆಫಿನೆಟ್ಲಿ ನೆಸೆಸರಿ ಫಾರ್ ಬೆಂಗಳೂರು ಆಸ್ ವೆಲ್. ವ್ಯವಸ್ಥೆ, ಸ್ವಯಂಚಾಲಿತ ವಾಹನಗಳು ಮೊದಲಾದವುಗಳು ಪ್ರಮುಖ ಪಾತ್ರವನ್ನು ವಹಿಸ್ತಿವೆ. ಈ ರೀತಿ ಹೊಸ ತಂತ್ರಜ್ಞಾನಗಳ ಅಳವಡಿಕೆ ಹಾಗೂ ಜನತೆಗೆ ಅದರ ಬಗ್ಗೆ ಅರಿವು ಮೂಡಿಸುವ ಕಾರ್ಯಗಳು ನಗರದ ಸಂಚಾರ ಸಮಸ್ಯೆಗಳ ನಿವಾರಣೆಗೆ ನೆರವಾಗುತ್ತವೆ ಅಂತ ನೀವು ಬರಿಬೇಕು. ಸಿ ಹೌ ಇಂಟ್ರೊಡಕ್ಷನ್ ಐ ಹ್ಯಾವ್ ಗಿವನ್. ಏನು ಸಮಸ್ಯೆ ಇದೆ, ಏನೇನು ಮಾಡಬೇಕು ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಹೆಂಗೆ AI ಆಧಾರಿತ ಒಂದು ತಂತ್ರಜ್ಞಾನವನ್ನು ಅಳವಡಿಕೆ ಮಾಡಿಕೊಳ್ಳೋದ್ರಿಂದ ಈ ಒಂದು ಸಂಚಾರಿ ಸಮಸ್ಯೆಯನ್ನು ಹೇಗೆ ಬಗೆಹರಿಸಬಹುದು. ಆಲ್ರೆಡಿ ಆಕ್ಸಿಡೆಂಟ್ಗಳನ್ನ ತಡಿಲಿಕ್ಕಾಗಿರ್ಬೋದು, ಈವನ್ ವೆಹಿಕಲ್ಸ್ಗಳನ್ನು ಟ್ರ್ಯಾಕ್ ಮಾಡಲಿಕ್ಕಾಗಿರ್ಬೋದು, ಈ ಒಂದು ತಂತ್ರಜ್ಞಾನವನ್ನು ನಾವು ಉಪಯೋಗಿಸ್ತಾ ಇದ್ದೀವಿ. AI ಆಧಾರಿತ ಟ್ರಾಫಿಕ್ ನಿರ್ವಹಣೆ ನೋಡಿ, AI ಆಧಾರಿತ ಟ್ರಾಫಿಕ್ ನಿರ್ವಹಣೆ ಬೆಂಗಳೂರು ಟ್ರಾಫಿಕ್ ಸಮಸ್ಯೆ ಬಹುಪಾಲು ಕಾಲ ನಿರ್ದಿಷ್ಟವಾಗಿದ್ದಲ್ಲದೆ ಸಂಚಾರ ನಿಯಂತ್ರಣದಿಂದ ಉಂಟಾಗುತ್ತಿದೆ. ಓಕೆ, ಸ್ಮಾರ್ಟ್ ಟ್ರಾಫಿಕ್ ಲೈಟ್ಗಳು ಅಂದರೆ AI ಆಧಾರಿತ ಟ್ರಾಫಿಕ್ ನಿಯಂತ್ರಣ ವ್ಯವಸ್ಥೆಗಳು. ಆಲ್ರೆಡಿ ಹೇಳಿದ್ನಲ್ವಾ. ಸೊ ಇನ್ ಕೇಸ್ ಈ ಒಂದು ಟ್ರಾಫಿಕ್ ಸಿಗ್ನಲಲ್ಲಿ ಯಾರೂ ಇರಲಿಲ್ಲ ಅಂದರೆ ಭಾಳಷ್ಟು ಜನ ಈ ಕಡೆ ವೇಟ್ ಮಾಡ್ತಿರ್ತಾರೆ, ಈ ಕಡೆ ಯಾರೂ ಇರೋದಿಲ್ಲ. ಸೊ ಎಲ್ಲಿ ವೇಟ್ ಮಾಡ್ತಿರ್ತಾರೋ ಅಲ್ಲಿ ಆಟೋಮೆಟಿಕ್ಲಿ ಟ್ರಾಫಿಕ್ ಸಿಗ್ನಲ್ ಓಪನ್ ಆಗೋದು. ಈ ಸಮಸ್ಯೆಗೆ ಪೂರಕ ಪರಿಹಾರವನ್ನು ಒದಗಿಸ್ತವೆ. ಈ ವ್ಯವಸ್ಥೆಗಳು ವಾಹನಗಳ ಸಂಖ್ಯೆಯನ್ನು ಸೆನ್ಸಾರ್ಗಳ ಮೂಲಕ ಅಳೆಯುತ್ತವೆ. ಅವುಗಳ ಆಧಾರದ ಮೇಲೆ ಸಿಗ್ನಲ್ಗಳ ಸಮಯವನ್ನು ಸ್ವಯಂಚಾಲಿತವಾಗಿ ಬದಲಾಯಿಸ್ತವೆ. ವೆರಿ ಇಂಪಾರ್ಟೆಂಟ್, ಸ್ವಯಂಚಾಲಿತವಾಗಿ ಬದಲಾಯಿಸ್ತವೆ. ಉದಾಹರಣೆಗೆ ಹೆಬ್ಬಾಳ್ ಜಂಕ್ಷನ್ನಲ್ಲಿ ಅತಿ ಹೆಚ್ಚು ಟ್ರಾಫಿಕ್ ಆಗೋದು ಎಲ್ಲಿ? ಬೆಂಗಳೂರಲ್ಲಿ ಈ ಹೆಬ್ಬಾಳ್ ಜಂಕ್ಷನ್. ಫ್ರೆಂಡ್ಸ್, ನೀವು ಮೆನ್ಷನ್ ಮಾಡ್ಬೋದು ಕೆಲವೊಂದು ಪ್ಲೇಸ್ಗಳು ನಿಮ್ಗೆ ಯಾವ ಗೊತ್ತದೋ. ಮಂಗಳೂರಿನಿಂದ ಬರುವಂಥ ವಾಹನಗಳ ಸಂಖ್ಯೆ ಅಧಿಕವಿದ್ದರೆ ಈ ದಿಕ್ಕಿಗೆ ಹೆಚ್ಚು ಸಮಯದ ಸಿಗ್ನಲ್ ನೀಡಬಹುದು. ನೋಡಿ, ಟ್ರಾಫಿಕ್ನ ನೋಡಿಕೊಂಡು, ಆ ವೆಹಿಕಲ್ಸ್ಗಳನ್ನು ನೋಡಿಕೊಂಡು ಸಿಗ್ನಲ್ನಲ್ಲಿ ಬದಲಾವಣೆಯನ್ನು ಮಾಡೋದು. ಯಾವ ಕಡೆ ಜಾಸ್ತಿ ಇದಾವೆ ಅದನ್ನು ಜಾಸ್ತಿ ಹೊತ್ತು ಓಪನ್ ಆಗಿಬಿಡೋದು. ಜಸ್ಟ್ ಲೈಕ್ ಈಗಿಂದ ಹೆಂಗೆ ವರ್ಕ್ ಆಗುತ್ತೆ, 1 ನಿಮಿಷ ಓಪನ್ ಇರುತ್ತೆ, ಆಮೇಲೆ ಕ್ಲೋಸ್ ಆಗುತ್ತೆ. ಅದ್ರ ಬದಲಿ ವಾಹನಗಳೇನಾದರೂ ಜಾಸ್ತಿ ಇದ್ದರೆ ಜಾಸ್ತಿ ಸಮಯದವರೆಗೆ ಸಿಗ್ನಲ್ನ ಓಪನ್ ಬಿಡೋದು. ಈ ರೀತಿ ಟ್ರಾಫಿಕ್ ಸಂಚಲನವನ್ನು ಸುಗಮಗೊಳಿಸಬಹುದು. ಓಕೆ, ಮತ್ತು ವಾಹನಗಳ ಅತಿಯಾದ ಸಮಯ ನಿಲ್ಲುವುದರಿಂದ ಇಂಧನ ಕೂಡ ಉಳಿತಾಯ ಸಾಧ್ಯವಿದೆ. ಈ ವ್ಯವಸ್ಥೆ ಡೇಟಾ ಕಲಿಕೆ, ಮಷಿನ್ ಲರ್ನಿಂಗ್ ತಂತ್ರಜ್ಞಾನವನ್ನು ಬಳಸಿಕೊಂಡು ದಿನದಿಂದ ದಿನಕ್ಕೆ ಹೆಚ್ಚಾಗಿ ಸುದ್ದಿಯಾಗುತ್ತಾ ಸಾಗುತ್ತಿದೆ. ಓಕೆ, ಕ್ಯಾಮರಾ ಮತ್ತು ಇತರೆ ಸೆನ್ಸಾರ್ಗಳ ಸಹಾಯದಿಂದ ವಾಹನಗಳ ವೇಗ, ಸಂಚಾರದ ಘನತೆ ಮತ್ತು ಕಾನೂನು ಉಲ್ಲಂಘನೆ ಮಾಹಿತಿಯನ್ನು ಕೂಡ ನಾವು ಸಂಗ್ರಹಿಸಬಹುದು. All feed into a central system that continuously improving the signal timings. ಓಕೆ, ಉದಾಹರಣೆಗೆ ಅಮೆರಿಕಾದಲ್ಲಿರುವ ನ್ಯೂಯಾರ್ಕ್ ನಗರ ಈ ತಂತ್ರಜ್ಞಾನವನ್ನು ಬಳಸಿಕೊಂಡಾಗ ಟ್ರಾಫಿಕ್ ಜಾಮ್ ಆಗುವುದು 30% ಕಡಿಮೆ ಆಗಿದೆ. ಓಕೆ, ಸೊ ಇವೆಲ್ಲ ಸ್ಮಾರ್ಟ್ ಆ್ಯಪ್ಗಳಿಂದ, ಸ್ಮಾರ್ಟ್ ಸಿಗ್ನಲ್ಗಳಿಂದ ಅಧ್ಯಯನ ಒಂದು ಹೇಳ್ತದೆ. ಬೆಂಗಳೂರು ಈ ಮಾದರಿಯನ್ನು ಅನುಸರಿಸಿದರೆ ದಿನದ 5 ಗಂಟೆ ಟ್ರಾಫಿಕ್ನಿಂದ ಹಾಯಾಗಿ ಪಾರಾಗಬಹುದು. ಸಿ ಹೌ ಗುಡ್ ಇಟ್ ಈಸ್. ಓಕೆ, IT ಎಂಪ್ಲಾಯೀಸ್ ಯಾರೇ ಈ ಒಂದು ವಿಡಿಯೋನ ನೋಡಿದರೆ ಅವರು ಭಾರಿ ಹ್ಯಾಪಿ ಆಗ್ತಾರೆ. ಇದರ ಪರಿಣಾಮವಾಗಿ ಉದ್ಯೋಗಿಗಳಿಗೆ ಕಚೇರಿ ತಲುಪುವ ಸಮಯದಲ್ಲಿ ನಿಖರತೆ ಬರುತ್ತದೆ. ಓಕೆ, ದೈಹಿಕ ಮತ್ತು ಮಾನಸಿಕ ಒತ್ತಡ ಕಡಿಮೆ ಆಗ್ತದೆ ಮತ್ತು ವಾಹನಗಳ ಇಂಧನ ಖರ್ಚು ಕೂಡ ಇಳಿತದೆ. ಹೆಚ್ಚು ಪ್ರವಾಸಿಗಳಿಗೆ ತಂತ್ರಜ್ಞಾನದಿಂದ ಲಾಭ ಆಗ್ತದೆ. ಅವರು ಯಾವ ದಾರಿ ಈಗ ಖಾಲಿ ಇದೆ ಎಂಬುದನ್ನು ಮೊಬೈಲ್ ಆ್ಯಪ್ನಿಂದಲೇ ತಿಳಿದು ತಮ್ಮ ದಾರಿಯನ್ನು ಬದಲಾಯಿಸಬಹುದು. ನಿಮಗೆ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ಫ್ರೆಂಡ್ಸ್. ನಾನು ಕೃತಕ ಬುದ್ಧಿಮತ್ತೆ ಎಸ್ಸೆ ಒಳಗೂ ಕೂಡ ಹೇಳಿದ್ದೀನಿ, ಪುಸ್ತಕದೊಳಗೂ ಕೂಡ ಇದು ಇದೆ ನೋಡಿ. ಈಗ ನಾರ್ಮಲಿ ಅಲಾರಮ್, ಓಕೆ, ಸೊ ಅಲಾರಮ್ ಎಲ್ಲರಿಗೂ ಗೊತ್ತಲ್ವ, ನಾವೆಲ್ಲ ಅಲಾರಮ್ ಇಡ್ತೀವಿ. 6 ಗಂಟೆಗೆ ನಾನು ರನ್ನಿಂಗ್ ಹೋಗಬೇಕು ಅಂತ ಅಲಾರಮ್ ಇಟ್ಟಿರ್ತೀವಿ 6 AM. ಅದು 6 ಗಂಟೆಗೆ ಅಲಾರಮ್ ಆಗುತ್ತೆ. ಆದರೆ ನಾವೇನು ಮಾಡ್ತೀವಿ, ಅರೆ ಹೊರಗಡೆ ಕೋಲ್ಡ್ ಇದೆ, ಏನೋ ಇದೆ, ಅಥವಾ ನಿದ್ದೆ ಬರ್ತಾ ಇದೆ ಅಂತ ನಾವು ಬಂದ್ ಮಾಡ್ತೀವಿ. ಓಕೆ, ನಾರ್ಮಲಿ ಅಲಾರಮ್ ಹಿಂಗೆ ಹೊಡೆಯುತ್ತೆ. ಆದರೆ ಈಗ AI ಅಲಾರಮ್ ಬಂದಿದೆ. AI ಅಲಾರಮ್ ಏನು ಮಾಡುತ್ತೆ, 6 ಗಂಟೆಗೆ ನಿಮ್ಮನ್ನು ಎಬ್ಸೋಕ್ಕಿಂತ ಮುಂಚೆ ಹೊರಗಡೆ ಹೋಗಿ ಕಂಡೀಷನ್ನ ನೋಡ್ಕೊಂಬರುತ್ತೆ. ಕಂಡೀಷನ್ ನೋಡ್ಕೊಂಬಂದು ಮಳೆ ಬರ್ತಿಲ್ಲ ಅಂದರೆ, ಚಳಿ ಜಾಸ್ತಿ ಇಲ್ಲ ಅಂದರೆ, ಕಂಡೀಷನ್ ಹೊರಗಿನ ವೆದರ್ ಕಂಡೀಷನ್ ಸರಿಯಾಗಿದ್ದರೆ ಮಾತ್ರ ರಿಂಗ್ ಆಗುತ್ತೆ.
ಇಲ್ಲ ಅಂದರೆ ಅದು ಸೌಂಡ್ ಮಾಡೋದೇ ಇಲ್ಲ. ಸಿ, ದಿಸ್ ಈಸ್ ದ ಪವರ್ ಆಫ್ AI. ಹಾಗೇನೆ ನೀವು ಆಫೀಸ್ಗೆ ಹೋಗಬೇಕು ಅಂದರೆ ಅದನ್ನು ಸೆಟ್ ಮಾಡಿದರೆ ಅದು ಟ್ರಾಫಿಕ್ ನೋಡ್ಕೊಂಬರುತ್ತೆ. 10 ಗಂಟೆಗೆ ಆಫೀಸ್ಗೆ ಹೋಗಬೇಕು ಅಂದರೆ ಟ್ರಾಫಿಕ್ ಸಿಗ್ನಲ್ಸ್ನ, ಟ್ರಾಫಿಕ್ ವ್ಯವಸ್ಥೆನ ನೋಡ್ಕೊಂಬರುತ್ತೆ. ಯಾವ ರಸ್ತೆಯಲ್ಲಿ ಕಡಿಮೆ ಇದೆ, ಯಾವ ರಸ್ತೆಯಲ್ಲಿ ಟ್ರಾಫಿಕ್ ಜಾಸ್ತಿ ಇದೆ, ಎಲ್ಲಿಂದ ಹೋದರೆ ಆಫೀಸ್ಗೆ ಜಲ್ದಿ ಹೋಗ್ಬೋದು, ಅಥವಾ ಇನ್ನೂ ಒಂದು ತಾಸು ಮನೆಯೊಳಗೆ ವರ್ಕ್ ಫ್ರಮ್ ಹೋಮ್ ಮಾಡಿದರೆ ಒಳ್ಳೆಯದು. ಈ ಸಜೆಷನ್ನ ಮಾಡುತ್ತೆ. ದ್ಯಾಟ್ ಇಸ್ ವಾಟ್ ಪವರ್ ಆಫ್ AI ಗೈಸ್. ಓಕೆ, ನೋಡಿ, ಇವೆಲ್ಲ ನ್ಯೂಸ್ ಪೇಪರಲ್ಲಿ ಓದಂಥ ಎಕ್ಸಾಂಪಲ್ಸ್ಗಳನ್ನು ನಾನು ಕೊಡ್ತಾ ಇದ್ದೀನಿ ನಿಮಗೆ. ಹೀಗೇನೆ ನೀವು ಕೂಡ ಪ್ರತಿನಿತ್ಯ ಜ್ಞಾನವನ್ನು ಅಪ್ಡೇಟ್ ಮಾಡ್ತಿರ್ಬೇಕು. ಓಕೆ, ನಿಮಗೆ 1500 ವರ್ಡ್ ಅಲ್ಲ, 3000 ವರ್ಡ್ಸಿನ ಎಸ್ಸೆನ ನಾನು ನಿಮಗೆ ಕೊಡ್ತೀನಿ, ಉದಾಹರಣೆಗಳನ್ನು ಕೂಡ ಕೊಡ್ತಾ ಇದ್ದೀನಿ. ಈ ರೀತಿ ಪೂರಕ AI ನಿರ್ವಹಣೆ ನಗರ ಸಾರಿಗೆಗೆ ಹೊಸ ಉಸಿರಾಗಿ ಪರಿಣಮಿಸಬಹುದು. ಡೆಫಿನೆಟ್ಲಿ ಇದರ ಅವಶ್ಯಕತೆ ಇದೆ. ಆಮೇಲೆ ಈ ಪ್ರಬಂಧ ಯಾರಿಗೆಲ್ಲ ಬೇಕು ಅಂತೀರಿ, ಇದರ PDF ನಾನು ನಮ್ಮ ಆ್ಯಪ್ನಲ್ಲಿ, ಕನ್ನಮಡಿ ಇನ್ಸ್ಟಿಟ್ಯೂಟ್ ಆ್ಯಪ್ನಲ್ಲಿ ಹಾಕಿರ್ತೀನಿ. ಯು ಕ್ಯಾನ್ ರೀಡ್ ಫ್ರಮ್ ದೇರ್. ಓಕೆ, ಬಹುಮಾದರಿಯ ಸಾರಿಗೆ ಅನ್ವಯ, ಮಲ್ಟಿ ಮಾಡೆಲ್ ಇಂಟಿಗ್ರೇಷನ್ ಆಫ್ ಟ್ರಾನ್ಸ್ಪೋರ್ಟೇಷನ್. ನೋಡಿ, ಬೆಂಗಳೂರು ನಗರದಲ್ಲಿ ಜನಸಂಖ್ಯೆ ಹೆಚ್ಚಾಗುತ್ತಿರುವುದರಿಂದ ನಿರ್ದಿಷ್ಟ ರೀತಿಯ ಸಂಚಾರಿ ವ್ಯವಸ್ಥೆ, ಉದಾಹರಣೆಗೆ ಕೇವಲ ಬಸ್ಸು, ಕೇವಲ ಮೆಟ್ರೋ, ಎಲ್ಲರ ಅಗತ್ಯ ಪೂರೈಸಲು ಸಾಧ್ಯವಿಲ್ಲ. ದಿಸ್ ಈಸ್ ಇಂಪಾರ್ಟೆಂಟ್. ಈ ಸಮಸ್ಯೆಗೆ ಪರಿಹಾರವಾಗಿ ಬಹುಮಾದರಿ ಸಾರಿಗೆ ಎಂಬ ಪರಿಕಲ್ಪನೆ ಪ್ರಸ್ತಾಪಿಸಲಾಗಿದೆ. ಇದರ ಅರ್ಥ ಒಂದು ಸಾರಿಗೆ ವಿಧದಿಂದ ಇನ್ನೊಂದಕ್ಕೆ ಸುಲಭವಾಗಿ ಬದಲಿ ಮಾಡಬಹುದಾದ ಒಂದು ವ್ಯವಸ್ಥೆ. ಈ ತಂತ್ರಜ್ಞಾನ ಮೆಟ್ರೋ, ಬಸ್, ಆಟೋ, ಟ್ಯಾಕ್ಸಿ, ಸೈಕಲ್ ಸೇರ್ ವ್ಯವಸ್ಥೆಯನ್ನು ಕೂಡ ಒಂದು ಜಾಲದಂತೆ ಸಂಪರ್ಕ ಮಾಡಲಾಗುತ್ತದೆ. ಇಂಪಾರ್ಟೆಂಟಾ? ಓಕೆ, ಬಹು ಸಾರಿಗೆ ಮಾದರಿ ಅಂದರೆ ಏನು? ಇಂಪಾರ್ಟೆಂಟ್. ಉದಾಹರಣೆಗೆ ಮಾರತಹಳ್ಳಿ ಬಸ್ ನಿಲ್ದಾಣದಿಂದ ಪೌರಗ್ರಾಮ ಮೆಟ್ರೋ ನಿಲ್ದಾಣಕ್ಕೆ ನೇರ ಸಂಪರ್ಕವಿದ್ದರೆ ಪ್ರಯಾಣಿಕರು ಬಹಳ ಸಮಯವನ್ನು ಉಳಿಸಬಹುದು. ಓಕೆ, ಅಲ್ಲಿ ಸಂಪರ್ಕ ಮಾಡಿಸಬೇಕು. ಈ ಸಂಪರ್ಕಗಳೆಲ್ಲ ಒಂದು ಸ್ಮಾರ್ಟ್ ಮೊಬೈಲ್ ಆ್ಯಪ್ ಮೂಲಕ ನಿರ್ವಹಿಸಬಹುದು. ಓಕೆ, ಸೊ BM2M ಸ್ಮಾರ್ಟ್ ಟಿಕೆಟ್ ಎಂಬ ಯೋಜನೆಯಿಂದ BMTC ಓಕೆ ಮತ್ತು ಮೆಟ್ರೋ ಸೇವೆಗಳನ್ನು ಒಂದೇ ಟಿಕೆಟ್ನಲ್ಲಿ ಬಳಸಲು ಅವಕಾಶ ಕಲ್ಪಿಸಲಾಗಿದೆ. ಓಕೆ, B2M ಎಂಬ ಸ್ಮಾರ್ಟ್ ಟಿಕೆಟ್ನ ನೀವು ತಗೊಂಡ್ರೆ ನೀವು BMTC ಬಸ್ಗೂ ಅದನ್ನೇ ಉಪಯೋಗ ಮಾಡ್ಬೋದು, ಮೆಟ್ರೋಕ್ಕೂ ಅದನ್ನೇ ಉಪಯೋಗ ಮಾಡ್ಬೋದು. ಆಲ್ರೆಡಿ ಉದಾಹರಣೆಗಳಿದ್ದಾವೆ. ಇವೆಲ್ಲ ಎಕನಾಮಿಕ್ ಸರ್ವೆಯಲ್ಲಿ ಬಂದಿದ್ದಾವೆ. ಓಕೆ, ಇದು ಪ್ರಯಾಣಿಕರಿಗೆ ಅನುಕೂಲವಾಗ್ತದೆ. 30% ಹೆಚ್ಚು ಜನರು ಸಾರ್ವಜನಿಕ ಸಾರಿಗೆ ಕಡೆ ತಿರುಗುವ ಸಾಧ್ಯತೆ ಕೂಡ ಇದೆ ಅಂತ ಕೂಡ ಹೇಳ್ತಿದ್ದಾರೆ. ಬೆಂಗಳೂರು ಮೆಟ್ರೋ ನಿಲ್ದಾಣಗಳಲ್ಲಿ ಸೈಕಲ್ ಶೇರ್ ಪಾಯಿಂಟ್ಗಳನ್ನು ಮಾಡಬೇಕು. ಆಟೋ ಸ್ಟ್ಯಾಂಡ್ಗಳು ಮತ್ತು ಪಾರ್ಕಿಂಗ್ ಸಮಸ್ಯೆಗಳು ಇದಕ್ಕೆ ಉತ್ತಮ ಉದಾಹರಣೆಗಳು ಕೂಡ ಆಗಿದ್ದಾವೆ. ಓಕೆ, ಹಾಗೇನೆ ಸೈಕಲ್ ಸ್ಟ್ಯಾಂಡ್ ಮಾಡಬೇಕು. ಆದರೆ ಈ ವ್ಯವಸ್ಥೆಯನ್ನು ಇನ್ನಷ್ಟು ನಗರವ್ಯಾಪಿ ವಿಸ್ತರಿಸಬೇಕು. ಸ್ಮಾರ್ಟ್ ಕಾರ್ಡ್ ವ್ಯವಸ್ಥೆ, ಸಂಯುಕ್ತ ಟಿಕೆಟ್, ಡೈನಮಿಕ್ ಟೈಮಿಂಗ್, ಮಾಹಿತಿ ನಕ್ಷೆ, ಮಾರ್ಗದರ್ಶನ ಎಲ್ಲವೂ ಕೂಡ ಬಹುಮಾದರಿಯ ಸಮನ್ವಯಕ್ಕೆ ಅವಶ್ಯಕವಾಗಿದ್ದಾವೆ. ಇದರಿಂದ ಪ್ರಯಾಣಿಕರು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸುಲಭವಾಗಿ ಬದಲಾವಣೆ ಮಾಡಿಕೊಳ್ಳಬಹುದು. ಉದಾಹರಣೆಗೆ, ರಾಜಾಜಿನಗರದ ಪ್ರಯಾಣಿಕರು ಮೆಟ್ರೋ ಮೂಲಕ ಮಂಜುನಾಥ್ ನಗರ ಬಸ್ ನಿಲ್ದಾಣಕ್ಕೆ ತಲುಪಿಕೊಂಡು ಅಲ್ಲಿಂದ ಬಸ್ ಮೂಲಕ ಉಲ್ಲಾಸನಗರ ತಲುಪಬಹುದು. ನೋಡಿ, ಇವೆಲ್ಲ ನೋಡಿದಂಥ ಒಂದು ಉದಾಹರಣೆ. ಸಮಯ ಉಳಿತಾಯದ ಜೊತೆಗೆ ಇಂಧನ ಉಳಿತಾಯವೂ ಕೂಡ ಆಗ್ತದೆ. ಒಬ್ಬ ಪ್ರಯಾಣಿಕರಿಗೆ ದಿನಕ್ಕೆ ಸರಾಸರಿ 45 ನಿಮಿಷ ಉಳಿತಾಯ ಆಗಬಹುದು ಎಂಬ ವಿಶ್ಲೇಷಣೆ ಇದೆ. ಈ ಎಲ್ಲ ವ್ಯವಸ್ಥೆಗಳನ್ನು ಮೆಟ್ರೋಪಾಲಿಟನ್ ಪ್ಲಾನಿಂಗ್ ಕಮಿಷನ್ ಓಕೆ ಯೋಜನೆ ಅಡಿಯಲ್ಲಿ ತಂತ್ರಜ್ಞಾನದ ಸಹಾಯದಿಂದ ನಿರ್ವಹಿಸಬಹುದು. ಓಕೆ, ಇಂತಹ ಬೃಹತ್ ಸಮನ್ವಯ ಯೋಜನೆಗಳಿಂದಾಗಿ ಜನರ ಕಷ್ಟಗಳನ್ನು ಕಡಿಮೆ ಮಾಡ್ಬೋದು, ಈ ಒಂದು ದಟ್ಟಣೆಯನ್ನು ಕಡಿಮೆ ಮಾಡ್ಬೋದು. ಆಮೇಲೆ ಉತ್ತಮ ನಗರ ನಿರ್ಮಾಣದತ್ತ ನಾವು ದಾಪುಗಾಲುಗಳನ್ನು ಇಡಬಹುದು. ನೆಕ್ಸ್ಟ್, ಡೇಟಾ ಆಧಾರಿತ ನೀತಿ ನಿರೂಪಣೆ. ಪರ್ಟಿಕ್ಯುಲರ್ಲಿ ಯಾವ ಏರಿಯಾದಲ್ಲಿ ಯಾವ ಸಮಯದಲ್ಲಿ ಈ ಒಂದು ದಟ್ಟಣೆಯ ಸಮಸ್ಯೆ ಆಗುತ್ತೆ, ಅದರ ಆಧಾರದ ಮೇಲೆ ನಮ್ಮ ನೀತಿ ನಿರೂಪಣೆಗಳನ್ನು ಮಾಡೋದ್ರಿಂದ ಕೂಡ ನಾವು ಈ ಟ್ರಾಫಿಕ್ ಸಮಸ್ಯೆಯನ್ನು ಕಡಿಮೆ ಮಾಡ್ಬೋದು. ಈಗಾಗಲೇ ಜನಸಂಖ್ಯೆ 10 ಲಕ್ಷದ ಮೇಲೆ ಹಾದು ಹೋಗಿರುವ ಬೆಂಗಳೂರಿನಲ್ಲಿ ಯಾವುದೇ ಯೋಜನೆಯು ಯಶಸ್ವಿ ಆಗಬೇಕಾದರೆ ಅದು ಡೇಟಾ ಆಧಾರಿತವಾಗಿರಬೇಕು.
1 crore ಕೂಡ ಹೆಚ್ಚಿಗೆ ಪಾಪ್ಯುಲೇಷನ್ ಕ್ರಾಸ್ ಆಗಿರುವಾಗ ಡೇಟಾ ಎಂದರೆ ಕೇವಲ ಸಂಖ್ಯೆಗಳ ಗುಚ್ಛವಲ್ಲ, ಅದು ಜನರ ಶೈಲಿಯನ್ನು ಕೂಡ ಬಿಂಬಿಸುವ ಪ್ರಮುಖ ಹಂತವಾಗಿದೆ. ಅಂದರೆ ಎಷ್ಟು ಜನ ವೆಹಿಕಲ್ ಉಪಯೋಗಿಸ್ತಾರೆ, ಎಷ್ಟು ಜನ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಉಪಯೋಗಿಸ್ತಾರೆ, ಎಷ್ಟು ಜನ ತಮ್ಮದೇ ಆದಂಥ ಒಂದು ವೆಹಿಕಲ್ನ ಹೊಂದಿದ್ದಾರೆ, 2 ವೀಲರ್ 4 ವೀಲರ್. ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಇಲಾಖೆ ದಿನಂಪ್ರತಿ ಲಕ್ಷಾಂತರ ವಾಹನಗಳು ಹಾದು ಹೋಗುವ ಮಾರ್ಗದ ಡೇಟಾವನ್ನು ಸಂಗ್ರಹಿಸುತ್ತದೆ. ಓಕೆ, ಆ ಡೇಟಾವನ್ನು ಉಪಯೋಗ ಮಾಡಿ ಡೈವರ್ಷನ್ ಮಾಡೋದು, ಜನರನ್ನು ಬೇರೆ ಕಡೆಗೆ ಕಳಿಸೋದು. ಆದರೆ ಈ ಡೇಟಾವನ್ನು ತಜ್ಞರಿಂದ ವಿಶ್ಲೇಷಿಸಿದ್ದರೆ ಅದು ಉಪಯೋಗವಿಲ್ಲ. ಉದಾಹರಣೆಗೆ ಬಿಗ್ ಡೇಟಾ ಅನಾಲಿಟಿಕ್ಸ್ಗಳನ್ನು ಬಳಸಿದರೆ ಯಾವೆಲ್ಲ ರಸ್ತೆಗಳಲ್ಲಿ ಹೆಚ್ಚು ಟ್ರಾಫಿಕ್ ಇದೆ ಎಂಬುದು ನಮಗೆ ತಿಳಿದು ಬರ್ತದೆ. ಓಕೆ, ಹಾಗೆ ಸಹಕಾರದ ಮೂಲ ಸೌಕರ್ಯಗಳಲ್ಲಿ ನಡೆಯುವ ಕಾಮಗಾರಿಗಳು, ಓಕೆ, JCB, ಕಟ್ ಪೈಪ್ ಅಳವಡಿಕೆ ಯಾವುದೇ ಸೂಚನೆ ಇಲ್ಲದೆ ಇವು ನಡೀತಾ ಇರ್ತವೆ. ಈ ಡೇಟಾವನ್ನು AI ಮೂಲಕ ನಿಖರವಾಗಿ ನಮಗೇನಾದರೂ ಅವೈಲೇಬಲ್ ಮಾಡಿದರೆ ಈ ಸಾರಿಗೆ ದಟ್ಟಣೆಯ ಸಮಸ್ಯೆಯನ್ನು ಕೂಡ ನಾವು ಬಗೆಹರಿಸ್ಬೋದು. ಚೆನ್ನೈನಂಥ ನಗರದಲ್ಲಿ ಈಗಾಗಲೇ ಈ ರೀತಿಯ ಡೇಟಾ ಕೇಂದ್ರಿತ ಪ್ಲ್ಯಾಟ್ಫಾರ್ಮ್ ಅಸ್ತಿತ್ವದಲ್ಲಿದ್ದಾವೆ. ಗ್ರೇಟರ್ ಚೆನ್ನೈ ಸ್ಮಾರ್ಟರ್ ಮೊಬಿಲಿಟಿ ಡ್ಯಾಶ್ ಬೋರ್ಡ್ ಅಂತ ಇವಕ್ಕೆ ಕರೀತಾರೆ. ಹಾಗೆ ಬೆಂಗಳೂರಿನಲ್ಲಿ ಮಾಡಬೇಕು ಎಂಬ ತಂತ್ರಜ್ಞಾನವು ರಸ್ತೆ ವಿಸ್ತರಣೆ, ಬಸ್ ಸ್ಥಾನಗಳ ನವೀಕರಣ, ಪಾದಚಾರಿ ಮಾರ್ಗದ ಅಭಿವೃದ್ಧಿಗೆ ನಿಖರ ಮಾಹಿತಿಯನ್ನು ಒದಗಿಸ್ತದೆ. ಈ ಮಾದರಿಗಳನ್ನು ಬೆಂಗಳೂರು ನಗರ ಯೋಜನಾ ಪ್ರಾಧಿಕಾರ, BDA, BBMP, ಓಕೆ, BMRCL, BMTC ಮುಂತಾದ ಸಂಸ್ಥೆಗಳು ಅನುಸರಿಸಿದರೆ ಈ ಯೋಜನೆಗಳು ಭದ್ರವಾಗಿ ಕಾರ್ಯರೂಪಕ್ಕೆ ಬರುವ ಸಾಧ್ಯತೆ ಇದೆ. ಇದು ಯೋಜನೆಯ ವಿಳಂಬವನ್ನು 40% ಕಡಿಮೆ ಮಾಡುತ್ತದೆ. ಡೇಟಾ ಆಧಾರಿತ ನೀತಿ ನಿರೂಪಣೆಯಿಂದ ಸಾರ್ವಜನಿಕರು ನಂಬಿಕೆ ಇಡಲು ಸಾಧ್ಯವಾಗ್ತದೆ. ಸರ್ಕಾರ ಜನತೆಗೆ ಈ ಡೇಟಾವನ್ನು ಪೂರೈಸಿದರೆ ಪಾರದರ್ಶಕತೆ ಮತ್ತು ಸಾರ್ವಜನಿಕ ಪಾಲ್ಗೊಳ್ಳುವಿಕೆ ಕೂಡ ಇದರಿಂದ ಹೆಚ್ಚಾಗುತ್ತದೆ. ಓಕೆ, ಸೊ ಯು ರೈಟ್ ಲೈಕ್ ದಿಸ್. ನೆಕ್ಸ್ಟ್, ವಾಹನಗಳ ಪಟ್ಟಿಯನ್ನು ನಿಯಂತ್ರಿಸುವ ಪರಿಷ್ಕೃತ ನೀತಿ. ಓಕೆ, ಎಷ್ಟು ಹಳಿ ವಾಹನ ಇದ್ದಾವೆ, ಎಷ್ಟು ಹೊಸ ವಾಹನ ಇದ್ದಾವೆ, ಅದನ್ನು ಕೂಡ ಡೇಟಾನ ಕರೆಕ್ಟಾಗಿ ಮ್ಯಾನೇಜ್ ಮಾಡಿದರೆ ಬೆಂಗಳೂರು ನಗರದ ಸಾರಿಗೆ ಸಮಸ್ಯೆಯನ್ನು ಪರಿಹರಿಸಲು ಸರ್ಕಾರ ಶಕ್ತಿಯುತ ನಿಯಮಗಳನ್ನು ಜಾರಿಗೆ ತರುವ ಅಗತ್ಯವಿದೆ. ಪ್ರಮುಖವಾಗಿ ಈ ನಗರಗಳಲ್ಲಿ ವಾಹನಗಳ ಸಂಖ್ಯೆ ಹೆಚ್ಚಳ ಮತ್ತು ಈ ಒಂದು ವಾಹನಗಳನ್ನು ನಿಯಂತ್ರಣ ಮಾಡುವುದು ಸಂಚಾರಿ ಸಮಸ್ಯೆ ಕೂಡ ಹೆಚ್ಚಾಗಿರೋದನ್ನು ನಾವು ಕಾಣ್ತೀವಿ. ಖಾಸಗಿ ವಾಹನಗಳಿಗೆ ಹೆಚ್ಚುವರಿ ತೆರಿಗೆ, ಕಾರ್ಪೊರೇಟ್ ಉದ್ಯೋಗಸ್ಥರಿಗೆ ಸಾರಿಗೆ ವ್ಯವಸ್ಥೆಗಳನ್ನು ಉತ್ಸಾಹಿಸಲು ಸಂಬಂಧಿಸಿದಂಥ ನೀತಿಗಳಾಗಿರಬಹುದು. ನಗರದಲ್ಲಿ ವಾಹನ ಸಂಚಾರವನ್ನು ಕಡಿಮೆ ಮಾಡಲಿಕ್ಕೆ ಇದರಿಂದ ಸಹಾಯ ಆಗ್ತದೆ. ಓಕೆ, ಸಾರ್ವಜನಿಕ ಸಾರಿಗೆ ವ್ಯವಸ್ಥೆ ಹೂಡಿಕೆಗೆ ಸಮರ್ಥ ಬಜೆಟನ್ನು ಒದಗಿಸಲಿಕ್ಕೆ ಸರ್ಕಾರವು ಕೂಡ ವಿಶೇಷ ಗಮನ ಹರಿಸಬಹುದು. ಬೆಂಗಳೂರು ನಗರದಲ್ಲಿ ದೈನಂದಿನ ವಾಹನ ಚಾಲನೆ ಮಾಡುವ ವ್ಯಕ್ತಿಗಳಿಗೆ ಹೆಚ್ಚು ಪಾರ್ಕಿಂಗ್ ಸ್ಥಳವನ್ನು ನಿರ್ವಹಿಸಲಿಕ್ಕೆ, ಸುಲಭವಾಗಿ ವಾಹನ ಸೌಲಭ್ಯವನ್ನು ವಿಸ್ತರಿಸಲಿಕ್ಕೆ AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಡಿಜಿಟಲ್ ತಂತ್ರಜ್ಞಾನಗಳನ್ನು ಅನುಸರಿಸಲಿಕ್ಕೆ ಅಗತ್ಯವಿದೆ. ಓಕೆ, ಪ್ರಯಾರಿಟಿ ಅವರಿಗೆ ಕೊಡಬೇಕು. ಇಂತಹ ತಂತ್ರಜ್ಞಾನಗಳನ್ನು ಬಳಸಿದರೆ ಯಾವುದೇ ವೇಳೆ ವಾಹನಗಳು ಅತಿ ದೂರವಾದರೂ ಕೂಡ ನಿಲ್ದಾಣಗಳನ್ನು ತಲುಪಿಸುವುದನ್ನು ತಪ್ಪಿಸಬಹುದು. ಓಕೆ, ನೆಕ್ಸ್ಟ್, ಬೈಸಿಕಲ್ ಮತ್ತು ಸ್ಕೂಟರ್ ಶೇರ್ ಪ್ಲ್ಯಾಟ್ಫಾರ್ಮ್ಗಳನ್ನು ಕ್ರಿಯೇಟ್ ಮಾಡಬೇಕು. ಬೈಸಿಕಲ್, ಓಕೆ, ಇತ್ತೀಚೆಗೆ ಬೆಂಗಳೂರು ನಗರದಲ್ಲಿ ಬೈಸಿಕಲ್ ಮತ್ತು ಸ್ಕೂಟರ್ ಶೇರ್ ವ್ಯವಸ್ಥೆಯನ್ನು ಜನಪ್ರಿಯಗೊಳಿಸಲಾಗಿದ್ದು ಇದು ವಿಶೇಷವಾಗಿ ಸಂಚಾರವನ್ನು ಸುಲಭಗೊಳಿಸುತ್ತದೆ. ಅದಕ್ಕೆ ಸಂಚಾರವನ್ನು ಸುಲಭಗೊಳಿಸುವ ಒಳ್ಳೆಯ ಮಾರ್ಗವೂ ಕೂಡ ಆಗಿದೆ. ಬೈಸಿಕಲ್ ಮತ್ತು ಸ್ಕೂಟರ್ಗಳೊಂದಿಗೆ ಓಕೆ ಸ್ಮಾರ್ಟ್ ಪಾರ್ಕಿಂಗ್ ಮತ್ತು ಸ್ವಯಂಚಾಲಿತ ವ್ಯವಸ್ಥೆಯನ್ನು ಕೂಡ ಹೊತ್ತಿರುವ ಈ ಒಂದು ವ್ಯವಸ್ಥೆಯನ್ನು ನಗರದ ಸಂಚಾರ ನಿಲುಗಡೆ ವ್ಯವಸ್ಥೆ ಏನಿರ್ತವೆ, ಪಾರ್ಕಿಂಗ್ ಸಿಸ್ಟಮ್ ಏನಿದೆ ಅಲ್ಲಿ ಅನೇಕ ಬದಲಾವಣೆಗಳನ್ನು ತಂದಿದೆ. ಮೀನ್ಸ್ ಸಮಯ ಉಳಿತಾಯ ಆಗಿದೆ. ಈ ರೀತಿ ವ್ಯವಸ್ಥೆಯನ್ನು ಇನ್ನಷ್ಟು ಜನಪ್ರಿಯಗೊಳಿಸಲು ಮತ್ತು ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯಲ್ಲಿ ಇವುಗಳನ್ನು ಸೇರಿಸುವುದರ ಮೂಲಕ ಖಾಸಗಿ ವಾಹನಗಳ ಬಳಕೆಯನ್ನು ಕಡಿಮೆ ಮಾಡಲಿಕ್ಕೆ ಇದು ಸಹಾಯ ಮಾಡುತ್ತದೆ. AI ಆಧಾರಿತ ಈ ವ್ಯವಸ್ಥೆಗಳು ಸಾರ್ವಜನಿಕ ಸಾರಿಗೆ, ಓಕೆ, ಸೊ ಹೀಗೆ ಈ ಪ್ರಾಜೆಕ್ಟ್ಗಳನ್ನು ಮುಚ್ಚಲಿಕ್ಕೆ ಡೆಫಿನೆಟ್ಲಿ ಶಕ್ತಿಯುತವಾಗಿ ಕಾರ್ಯನಿರ್ವಹಿಸಬಹುದು. ಓಕೆ, ನೆಕ್ಸ್ಟ್, ಟ್ರಾಫಿಕ್
ಚಟುವಟಿಕೆಗಳ ಆಧುನೀಕರಣ. ನೋಡಿ, ಟ್ರಾಫಿಕ್ಗಳನ್ನು ಡೆಫಿನೆಟ್ಲಿ ಆಧುನೀಕರಣ ಮಾಡುವಂಥ ಅವಶ್ಯಕತೆ ಇದೆ. AI ತಂತ್ರಜ್ಞಾನವು ಟ್ರಾಫಿಕ್ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಲಿಕ್ಕೆ ಒಂದು ಸಂಪೂರ್ಣ ಸಾಧನವೂ ಕೂಡ ಆಗಿದೆ. AI ಉಪಕರಣಗಳನ್ನು ಬಳಸಿಕೊಂಡು ಬೆಂಗಳೂರಿನಲ್ಲಿ ಗುರುತಿಸಲಾದ ರಸ್ತೆ ಸಮಸ್ಯೆಗಳನ್ನು ಸರಾಗವಾಗಿ ಪರಿಹರಿಸಬಹುದು. ಜನರ ದಿನನಿತ್ಯದಲ್ಲಿ ಹೆಚ್ಚುವ ಸಮಯವನ್ನು ಟ್ರಾಫಿಕ್ನಲ್ಲಿ ಕುಳಿತು ವ್ಯರ್ಥ ಮಾಡುವುದನ್ನು ತಪ್ಪಿಸಬಹುದು. ಇದರಿಂದ ಈ ಒಂದು AI ಹಾರ್ಮೋನಿಕ್ ಟ್ರಾಫಿಕ್ ವ್ಯವಸ್ಥೆಯನ್ನು, ಆರ್ಟಿಫಿಷಿಯಲ್ ಟ್ರಾಫಿಕ್ ವ್ಯವಸ್ಥೆಯನ್ನು ಪ್ರಯಾಣದ ಸಮಯವನ್ನು ಅಳಿಸಲಿಕ್ಕೆ ನೆರವಾಗ್ತದೆ. ಹೆಚ್ಚು ಟ್ರಾಫಿಕ್ ಸಂಖ್ಯೆಯನ್ನು ನಿಯಂತ್ರಿಸಲಿಕ್ಕೆ ದೇಶಾದ್ಯಂತ ನವೀನ ಉಪಕರಣಗಳನ್ನು ಇವತ್ತು ಅನುಸರಿಸ್ತಾ ಇದ್ದಾರೆ. ಅದನ್ನು ಇಲ್ಲೂ ಕೂಡ ಹಾಕಬೇಕು. ಅಂದಾಗ ಮಾತ್ರ ನಾವು ಈ ಟ್ರಾಫಿಕ್ ಸಂಚಲನವನ್ನು ಸುಧಾರಿಸಲಿಕ್ಕೆ ಸಹಾಯವಾಗ್ತದೆ. ನೆಕ್ಸ್ಟ್, ನವೀಕರಿಸಿದ ಹೈಬ್ರಿಡ್ ವಾಹನಗಳ ಪ್ರವೇಶ. ಓಕೆ, ಹೈಬ್ರಿಡ್ ವಾಹನಗಳು ಈ ದಿನಗಳಲ್ಲಿ ದೇಶಾದ್ಯಂತ ಜನಪ್ರಿಯ ಆಗ್ತಿದ್ದಾವೆ. ಹೈಬ್ರಿಡ್ ವಾಹನಗಳು ಶುದ್ಧ ಎಲೆಕ್ಟ್ರಿಕ್ ಮತ್ತು ಇಂಧನ ಚಾಲಿತ ವಾಹನಗಳ ಸಂಯೋಜನೆಯಲ್ಲಿ ತಾವೇ ಶಕ್ತಿ ಉತ್ಪಾದಿಸಿಕೊಳ್ಳುತ್ತವೆ. ಇಂತಹ ನವೀಕರಿಸಿದ ವಾಹನಗಳು ಬೆಂಗಳೂರಿನ ಸಂಚಾರಕ್ಕೆ ಮತ್ತೊಂದು ತಂತ್ರಜ್ಞಾನದ ಕೊಡುಗೆಯನ್ನು ನೀಡುತ್ತವೆ. ಹೈಬ್ರಿಡ್ ವಾಹನಗಳ ಬಳಕೆ ಶಹರದ ದಟ್ಟ ವಾಹನ ಸಂಚಾರವನ್ನು ಕಡಿಮೆ ಮಾಡುತ್ತದೆ. ಹೆಚ್ಚಿನ ಹೈಬ್ರಿಡ್ ಕಾರುಗಳು ಶಹರದ ಹತ್ತಿರ ಕಡಿಮೆ ಸ್ಮಾಗನ್ನು ಉಂಟು ಮಾಡುತ್ತವೆ. ಇದರಿಂದ ಪರಿಸರವನ್ನೂ ಕೂಡ ಕಾಪಾಡಬಹುದು, ಇಂಧನವನ್ನೂ ಕೂಡ ಉಳಿಸಬಹುದು. ಸೊ ಅದರ ಜೊತೆಗೆ ಪರಿಸರ ಸ್ನೇಹಿಯಾದಂಥ ಒಂದು ಸಾರಿಗೆಯನ್ನು ಕೂಡ ನಿರ್ಮಾಣ ಮಾಡಬಹುದು. ನೆಕ್ಸ್ಟ್, ಇಂಟರ್ ಕನೆಕ್ಟೆಡ್ ವಾಹನಗಳ ಸಂಖ್ಯೆ. ಇಂಟರ್ ಕನೆಕ್ಟೆಡ್ ವಾಹನಗಳು ವೆಹಿಕಲ್ ಟು ವೆಹಿಕಲ್ ಕಮ್ಯುನಿಕೇಷನ್, ಡಿಜಿಟಲ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಅವರ ನಡುವೆ ಸಂಪರ್ಕವನ್ನು ಸ್ಥಾಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಈ ವಿಧಾನವು ಟ್ರಾಫಿಕ್ ಕ್ಲಿಯರೆನ್ಸ್ ಸಮಯವನ್ನು ಹೆಚ್ಚಿಸಲು, ಟ್ರಾಫಿಕ್ ಲಘು ಆಗಿ ನಡೆಸಲು ಮತ್ತು ಸಿಟಿಯಲ್ಲಿ ಕಡಿಮೆ ದಟ್ಟಣೆಗಾಗಿ ಕಾರ್ಯನಿರ್ವಹಿಸಲು ಪ್ರಮುಖವಾದಂಥ ಒಂದು ವ್ಯವಸ್ಥೆ ಇದಾಗಿದೆ. ಇಂಟರ್ ಕನೆಕ್ಟೆಡ್ ತಂತ್ರಜ್ಞಾನ ವಿಭಿನ್ನ ವಾಹನಗಳ ನಡುವೆ ಡೇಟಾ ಹಂಚಿಕೆ ನಡೆಸುವ ಮೂಲಕ ಅದರಿಂದ ಸಂಚಾರದ ಸೂಚನೆಗಳನ್ನು ಪಡೆಯಬಹುದು. ಇದು ಹೆಸರಾಂತ ಹಂತಗಳಲ್ಲಿ ಪ್ರಯಾಣಿಕರಿಗೆ ತ್ವರಿತ ಮಾಹಿತಿ ನೀಡಲು ಕೂಡ ಸಹಾಯ ಆಗ್ತದೆ. AI ಆಧಾರಿತ ಇಂಟರ್ ಕನೆಕ್ಟೆಡ್ ವ್ಯವಸ್ಥೆ ನಗರ ಸಂಚಾರದಲ್ಲಿ ಸಂಪೂರ್ಣ ಪರಿವರ್ತನೆಯನ್ನು ತರಲು ಒಂದು ಪ್ರಭಾವಶಾಲಿಯಾದಂಥ ಒಂದು ವ್ಯವಸ್ಥೆಯಾಗಿದೆ. ನೆಕ್ಸ್ಟ್, ಡಿಜಿಟಲ್ ಸ್ವಯಂಚಾಲಿತ ವಾಹನಗಳು. ನೋಡಿ, ಇವತ್ತು ಆಲ್ರೆಡಿ ಸೆಲ್ಫ್ ಡ್ರೈವಿಂಗ್ ಕಾರ್ಗಳು ಬಂದಿದ್ದಾವೆ ಜಗತ್ತಿನಲ್ಲಿ. ಸ್ವಯಂಚಾಲಿತ ವಾಹನಗಳು ಲೋಪಮಾನವಾದ ಆಧಾರದ ಮೇಲೆ ಪ್ರಗತಿ ಭವಿಷ್ಯದಲ್ಲಿ ಬೆಂಗಳೂರು ಸಂಚಾರ ವ್ಯವಸ್ಥೆಯ ಮೇಲೆ ಗಣನೀಯವಾದಂಥ ಪ್ರಭಾವ ಬೀರುವಂಥ ಸಂಭವವಿದೆ. ಇತ್ತೀಚೆಗೆ ಡಿಜಿಟಲ್ ಸ್ವಯಂಚಾಲಿತ ಕಾರುಗಳನ್ನು ಅಭಿವೃದ್ಧಿಪಡಿಸಲಾಗಿದ್ದು, ಇದು ಸಂಚಾರವು ಹೆಚ್ಚು ಸುರಕ್ಷಿತವಾಗಲು ಮತ್ತು ಹೆಚ್ಚು ಪ್ರಯಾಣ ಸಮಯವನ್ನು ತಗ್ಗಿಸಲಿಕ್ಕೆ ಕೂಡ ಸಹಕಾರಿಯಾಗಿದೆ. ಪ್ರಸ್ತುತ ಬೆಂಗಳೂರಿನಲ್ಲಿ ಸ್ವಯಂಚಾಲಿತ ಕಾರುಗಳು ಪ್ರಯೋಗಗಳು ಆರಂಭಗೊಂಡಿದ್ದು, ದೇಶಾದ್ಯಂತ ಮತ್ತು ರಾಜ್ಯಾದ್ಯಂತ ಈ ತಂತ್ರಜ್ಞಾನವನ್ನು ಪರಿಗಣಿಸುವುದು ಸಾಧ್ಯವಾಗುತ್ತದೆ ಎಂದು ನೋಡುವುದಾದರೆ, ಈ ಉಪಕರಣಗಳು ಸಂಚಾರ ಪ್ರಗತಿಯನ್ನು ಯಶಸ್ವಿಯಾಗಿ ಸಾಧಿಸಲಿಕ್ಕೂ ಕೂಡ ತುಂಬ ಮಹತ್ವಪೂರ್ಣವಾಗಿರುತ್ತವೆ. ಓಕೆ, ಸೊ ಈ ಥರ ನೀವು ಬರೆದು, ಬೆಂಗಳೂರು ನಗರದ ಸಂಚಾರಿ ಸಮಸ್ಯೆಗಳು ಒಂದೇ ದಿನದಲ್ಲಿ ಉದ್ಭವಿಸಿಲ್ಲ ಮತ್ತು ಒಂದೇ ದಿನದಲ್ಲಿ ಇವು ಸಮಸ್ಯೆಗಳು ಹೋಗುವುದಿಲ್ಲ ಅಥವಾ ನಶಿಸುವುದೂ ಇಲ್ಲ. ಇಂಪಾರ್ಟೆಂಟ್, ನೀವು ಕನ್ಕ್ಲೂಷನ್ ಹಿಂಗೆ ಬರಿಬೇಕು. ಆದರೆ ತಾಂತ್ರಿಕ ಮಾರ್ಗಗಳ ಅನುಸರಣೆ, ಸ್ಮಾರ್ಟ್ ಯೋಜನೆಗಳು, ನಾಗರಿಕರ ಜವಾಬ್ದಾರಿಯುತ ಒಂದು ಬಿಹೇವಿಯರ್ ಆಗಿರ್ಬೋದು, ಮೌಲ್ಯಗಳ ಜಾಗೃತಿ ಮೂಡಿಸುವುದರಿಂದ ಆಗಿರ್ಬೋದು, ಈ ಸಮಸ್ಯೆಗಳಿಗೆ ದೀರ್ಘಕಾಲಿಕ ಪರಿಹಾರ ಸಿಗುವುದು ಕೂಡ ಖಚಿತ. ಕೃತಕ ಬುದ್ಧಿಮತ್ತೆ ಉಪಯೋಗಿಸಿ ಟ್ರಾಫಿಕ್ ನಿರ್ವಹಣೆ, ಹೈಬ್ರಿಡ್ ವಾಹನಗಳ ಬಳಕೆ, ಸಾರ್ವಜನಿಕ ಸಾರಿಗೆ ಸುಧಾರಣೆ, ಸ್ಮಾರ್ಟ್ ಮೊಬಿಲಿಟಿ ವ್ಯವಸ್ಥೆ, ಓಕೆ, ಮತ್ತು ಪರಿಸರ ಸ್ನೇಹಿ ಪ್ರಯಾಣ ಮಾರ್ಗಗಳ ಅಭಿವೃದ್ಧಿ, ಅವುಗಳ ಮೂಲಕ ನಗರವು ಸಂಚಾರದ ಸುಗಮತೆ ಸಾಧಿಸಬಹುದಾಗಿದೆ. ಓಕೆ, ಈ ಮಾರ್ಗಗಳನ್ನು ಅನುಸರಿಸಿ ನಾವು ಕೇವಲ ರಸ್ತೆಗಳಲ್ಲಿ ವಾಹನಗಳ ಸಂಚಾರವಷ್ಟೇ ಸುಗಮಗೊಳಿಸುತ್ತಿಲ್ಲ, ಬದಲಿಗೆ ನಗರದ ಆರ್ಥಿಕ ಅಭಿವೃದ್ಧಿ, ಪರಿಸರದ ರಕ್ಷಣೆ
ಮತ್ತು ನಗರ ಜೀವನ ಮಟ್ಟವನ್ನು ಕೂಡ ಹೆಚ್ಚಿಸುತ್ತಿದ್ದೇವೆ. ನಗರದಲ್ಲಿ ಹೆಚ್ಚು ಕ್ರಿಯಾಶೀಲ, ಸುರಕ್ಷಿತ ಮತ್ತು ದಕ್ಷ ಸಾರಿಗೆ ವ್ಯವಸ್ಥೆಯನ್ನು ಸ್ಥಾಪಿಸುವುದು ಇದುವರೆಗೆ ನಾವು ಕೈಗೊಂಡಿರುವ ಸವಾಲಿಗೆ ನೀಡಬಹುದಾದ ಅತ್ಯುತ್ತಮ ಉತ್ತರವೂ ಕೂಡ ಆಗಿದೆ. ಬೆಂಗಳೂರು ಇದೀಗ ಸರಳ ವಾಹನ ವ್ಯವಸ್ಥೆಯಿಂದ ಆಧುನಿಕ ಸ್ಮಾರ್ಟ್ ಮೊಬಿಲಿಟಿ ದಿಕ್ಕಿಗೆ ಸಾಗುತ್ತಿರುವುದು ಆಶಾದಾಯಕ ಭಾವನೆಯಾಗಿದೆ. ಆಶಾಭಾವನೆಯನ್ನು ಮೂಡಿಸುತ್ತದೆ. ಈ ಕಾರ್ಯಗಳಲ್ಲಿ ಸರ್ಕಾರ, ನಾಗರಿಕರು ಮತ್ತು ತಂತ್ರಜ್ಞರು ಎಲ್ಲರೂ ಕೈಜೋಡಿಸಿದರೆ ನಮ್ಮ ನಗರವನ್ನು ಅಂತಾರಾಷ್ಟ್ರೀಯ ಮಟ್ಟದ ಬೆಸ್ಟ್ ಸಾಗಣೆ ಅಂದರೆ ದಟ್ಟಣೆ ಕಡಿಮೆ ಇರುವಂಥ ಮಾದರಿ ನಗರವನ್ನಾಗಿ ಪರಿವರ್ತಿಸಲು ಸಾಧ್ಯವಿದೆ. ಅದು ತಂತ್ರಜ್ಞಾನದಲ್ಲಿನೇ ಇದರಿಂದ ಪರಿಹಾರವಿದೆ. ಇವತ್ತು ಎಷ್ಟೇ ರೋಡ್ಗಳನ್ನು ಅಗಲ ಮಾಡೋದ್ರಿಂದ ನಮ್ಮ ಸಮಸ್ಯೆ ಸಾಲ್ವ್ ಆಗೋದಿಲ್ಲ. ಹೆಚ್ಚುತ್ತಿರುವ ಜನಸಂಖ್ಯೆಗೆ ಇಂಥ ಸಮಸ್ಯೆಗಳಿಂದ ದೂರವಾಗಲಿಕ್ಕೆ ನಮಗೆ ಅವಶ್ಯಕತೆ ಇರೋದು ಸ್ಮಾರ್ಟ್ ಆ್ಯಪ್ಗಳು. ಜಗತ್ತಿನ ಅನೇಕ ನಗರಗಳು ಇಂಥ ಒಂದು ವ್ಯವಸ್ಥೆಗೆ ಆಲ್ರೆಡಿ ಅಡಾಪ್ಟ್ ಮಾಡಿಕೊಂಡು ಈ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಂಡಿದ್ದಾರೆ. ಹಾಗೆ ಭಾರತದಲ್ಲೂ ಕೂಡ, ಅದರೊಳಗೂ ಬೆಂಗಳೂರಿನಲ್ಲೂ ಕೂಡ ನಾವು ಸಮಸ್ಯೆಗಳನ್ನ ಕಂಡುಕೊಳ್ಳಿಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವತ್ತು ಜಗತ್ತನ್ನೇ ಬದಲಿಸುವಂಥ ಒಂದು ಬದಲಾವಣೆ ಮಾಡುವಂಥ ಕೆಪ್ಯಾಸಿಟಿಯನ್ನು ಹೊಂದಂಥ ಒಂದು ತಂತ್ರಜ್ಞಾನ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿದೆ. ಸೊ ಇದರ ಅಭಿವೃದ್ಧಿಯಿಂದ ಇದನ್ನು ಸರಿಯಾಗಿ ಸಮರ್ಪಕವಾಗಿ ನಾವು ಬಳಸಿಕೊಂಡಿದ್ದೇ ಆದರೆ ನಮ್ಮ ದಟ್ಟಣೆ ಸಮಸ್ಯೆ ಬೆಂಗಳೂರಿನಲ್ಲಿ ಅಷ್ಟೇ ಅಲ್ಲ, ಯಾವುದೇ ನಗರದಲ್ಲಿದ್ದರೂ ಕೂಡ ಅದನ್ನು ನಾವು ಡೆಫಿನೆಟ್ಲಿ ಸಾಲ್ವ್ ಮಾಡ್ಬೋದು ಫ್ರೆಂಡ್ಸ್. ಹೀಗೆ ನೀವೊಂದು ಪಾಸಿಟಿವ್ ನೋಟಿಂದ ಡೆಫಿನೆಟ್ಲಿ ಸಾಧ್ಯ ಇದೆ, ಇದು ಒಂದು ನಮಗೆ ಅವಕಾಶ ಕೂಡ ಆಗಿದೆ ಅಂತ ಬರೆದು ಕನ್ಕ್ಲೂಷನ್ ಮಾಡಬೇಕು. ಹೀಗೆ ನೀವು ಪ್ರಬಂಧವನ್ನು ಬರಿಬೇಕು. ಐ ಹೋಪ್ ನಿಮಗೆ ಇದು ಅರ್ಥ ಆಗಿದೆ ಅಂತ. ಸೊ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಬಾರಿ ಕರೆಕ್ಟಾಗಿ ಕೂತು ನೋಡ್ರಿ, ನಾನು ಏನು ಹೇಳ್ತಿದ್ರು ಅದನ್ನು ಕರೆಕ್ಟಾಗಿ ಕೇಳಿಸ್ಕೊಳ್ರಿ. PDF ಬರೀ ಅದನ್ನು ಓದಕ್ಕೆ ನಿಲ್ಲಬೇಡ್ರಿ, ನಾನು ಹೇಳ್ತಾ ಇರುವಂಥ ಎಕ್ಸಾಂಪಲ್ನ ಅರ್ಥ ಮಾಡ್ಕೊಳ್ರಿ. ಆ್ಯಂಡ್ ಯಾರ್ಯಾರೆಲ್ಲ ಪ್ರಬಂಧ ಪುಸ್ತಕವನ್ನು ತೊಗೊಂಡಿಲ್ಲ, ಮುಂದೆ ಯಾರೆಲ್ಲ PSI ಎಕ್ಸಾಮ್ ಓದಬೇಕಂತೀರಿ, ESI ಎಕ್ಸಾಮ್ಗೆ ಓದಬೇಕಂತೀರಿ, ನೀವೆಲ್ಲರೂ ಕೂಡ ಆ ಪುಸ್ತಕವನ್ನು ಆದಷ್ಟು ಬೇಗ ತೊಗೊಳ್ರಿ. ಆನ್ಲೈನ್ ಕ್ಲಾಸ್ ಜಾಯ್ನ್ ಆಗೋರು ಆ್ಯಪ್ ಹೆಸರು ಆಲ್ರೆಡಿ ಹೇಳಿದ್ದೀನಿ, ಆ್ಯಪಲ್ಲಿ ಜಾಯ್ನ್ ಆಗ್ಬೋದು. ಆಫ್ಲೈನ್ ಕ್ಲಾಸ್ ಜಾಯ್ನ್ ಆಗೋರು ನಮ್ಮ ಸಂಸ್ಥೆಗೆ ಬಂದು ಭೇಟಿ ನೀಡ್ಬೋದು. ಆ್ಯಂಡ್ ಪುಸ್ತಕ ಈವನ್ ನೀವು ಒಂದು ಪೋಸ್ಟ್ ಮೂಲಕ ನಿಮಗೆ ಪುಸ್ತಕವನ್ನು ಕೂಡ ಕಳಿಸಿಕೊಡ್ತದೆ. ಈ 2 ಪ್ರಶ್ನೆಗಳನ್ನು KS ಒಂದು ಎಕ್ಸಾಮಲ್ಲಿ ಕೇಳಿದರು ಫ್ರೆಂಡ್ಸ್. ಆ 2 ಪ್ರಶ್ನೆಗಳನ್ನು ನಾನು ಪೂರ್ತಿ ಎಕ್ಸಾಂಪಲ್ ಮೂಲಕ ಎಲ್ಲವನ್ನು ಕೂಡ ಡಿಸ್ಕಸ್ ಮಾಡಿದ್ದೀನಿ. ಈ ಒಂದು ವಿಡಿಯೋಗಳನ್ನ ನೀವು ನೋಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.